ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದ 90ನೇ ಅಧ್ಯಾಯದ ಬಗ್ಗೆ ವಿಚಾರ ಮಾಡ್ತಿದ್ದೀವಿ. ಇದರಲ್ಲಿ ಯಯಾತಿ ಮತ್ತು ಅಷ್ಟಕರ ಸಂವಾದ ಇರುತ್ತೆ. ಇದರಲ್ಲಿ ಇವಾಗ ಅಷ್ಟಕಾನೇ ಯಯಾತಿ ಹತ್ರ ಲೋಕಗಳ ಬಗ್ಗೆ ಎಲ್ಲ ಜ್ಞಾನ ಕೇಳ್ತಾ ಇದ್ದಾನೆ. ಈಗ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಜೀವರು ಮಾಡಿದ ಯಾವ ಪಾಪದ ಕಾರಣದಿಂದ ಮೇಲಿನ ಲೋಕದಿಂದ ಕೆಳಕ್ಕೆ ಬೀಳುತ್ತಿರುವ ಇವರನ್ನು ಭಯಂಕರವಾದ ತೀಕ್ಷ್ಣವಾದ ಕೊರೆ ದಾಡೆಗಳನ್ನು ಧರಿಸಿರುವ ಭೌಮ ರಾಕ್ಷಸರೆಂಬುವರು ಹಿಂಸಿಸುತ್ತಾರೆ? ಅಂದರೆ ಭೂಲೋಕಕ್ಕೆ ಯಾಕೆ ಬೀಳ್ತಾರೆ? ಮತ್ತು ಅಷ್ಟು ಮೇಲಿನಿಂದ ಜೀವರು ಕೆಳಕ್ಕೆ ಬಿದ್ದರೆ ನಾಶವಾಗುವುದಿಲ್ಲಬೇಕೆ? ಅಷ್ಟು ಮೇಲೆಯಿಂದ ಬಿದ್ದರೆ ಅವನ ಶರೀರ ನಾಶ ಆಗೋದಿಲ್ವಾ? ನಾವೊಂದು 10 ಫೀಟ್ ಮೇಲಿಂದ ಬಿದ್ದರೇ ಕೈ ಕಾಲು ಮುರ್ಕೊಂಡ್ಬಿಡ್ತೀವಿ. ಈ ಜೀವರಿಗೆ ಇಂದ್ರಿಯಗಳ ಸಂಬಂಧವು ಹೇಗೆ ಕಲ್ಪಿತವಾಗುತ್ತದೆ? ಈ ಜೀವರು ಗರ್ಭಕೋಶವನ್ನು ಪುನಃ ಹೇಗೆ ಸೇರಿಕೊಳ್ಳುತ್ತಾರೆ ಅಂತ ಈಗೆಲ್ಲ ಈ ಪ್ರಕ್ರಿಯೆನ ಡೀಟೇಲ್ಸ್ ಕೇಳ್ತಾರೆ. ಉಪನಿಷತ್ತಲ್ಲೇ ಬಂದುಬಿಟ್ಟಿರ್ತಾವೆ ಇವೆಲ್ಲ ಡೀಟೇಲ್ಸು. ಮತ್ತು ಇಲ್ಲೂ ಕೂಡ ಮಹಾಭಾರತ ಅದಕ್ಕೆ ಉಪನಿಷತ್ತು ವೇದಗಳ ಸ್ವರೂಪನೇ ಅಂತ. ಪ್ರತಿಯೊಂದು ಪ್ರಶ್ನೆಗೂ ಡೀಟೇಲ್ಸ್ ಸಿಗ್ತಾ ಇರುತ್ತೆ. ಹಿಂಗೆ ಫುಲ್ ಓದ್ಕೊಂಡು ಹೋದರೆ ಈಗ ಫುಲ್ಲು ಡೀಟೇಲ್ಸ್ ಹೇಳ್ತಾನೆ ಯಯಾತಿ. ಮೇಲಿನಿಂದ ಕೆಳಕ್ಕೆ ಬೀಳುವಾಗ ಜೀವನು ಸೂಕ್ಷ್ಮ ರೂಪದಲ್ಲಿದ್ದು ಜಲರೂಪವಾಗಿರುವನು. ನೀರಿನ ರೂಪದಲ್ಲಿ ಬಂದ್ಬಿಟ್ಟಿರ್ತಾನೆ ಮೇಲಿಂದ ಕೆಳಗಡೆ ಬರುವಾಗ. ಒಂದು ಡ್ರಾಪು, ಒಂದು ಹನಿ ಥರ ನೀರಿನ ರೂಪವಾಗಿರಲು ಕಾರಣವೇನೆಂದರೆ ಕೆಳಗೆ ಬೀಳುವ ಜೀವನು ದುಃಖಿಸುತ್ತಾನಲ್ಲವೇ? ಆದುದರಿಂದ ದುಃಖ ಸೂಚಕವಾದ ಅಶ್ರುವಾಗಿ ಜೀವನು ಉಳಿಯುವನು. ಸಿಕ್ಕಾಪಟ್ಟೆ ದುಃಖಪಟ್ಟು ಕಣ್ಣೀರು ಸ್ವರೂಪ ಆಗಿಬಿಟ್ಟಿರ್ತಾನೆ. ಆ ಸ್ವರ್ಗ ಅಂತ ಉತ್ತಮವಾದ ಸ್ವರ್ಗ ಸುಖನ ಬಿಟ್ಟು ಕೆಳಗಡೆ ಬಿಡಬೇಕಲ್ಲ, ತುಂಬ ನೋವು ಅನಿಸ್ತಾ ಇರುತ್ತೆ. ನೀರು ಔಷಧಿ ಲತೆಗಳ ಮೇಲೆ ಬಿದ್ದಾಗ ಔಷಧಿ ಲತೆಗಳು ಅದನ್ನು ಹೀರಿಕೊಳ್ಳುವವು. ಔಷಧಿ ಅಂದರೆ ಮೆಡಿಸಿನ್ ಪ್ಲ್ಯಾಂಟ್ಸೇ ಅಂತಲ್ಲ. ಯಾವುದು ಒಂದು ಬೀಜ ಕಾಳು ಕೊಟ್ಟ ಮೇಲೆ ಗಿಡ ಸತ್ತೋಗುತ್ತೋ ಅದನ್ನೆಲ್ಲ ಔಷಧಿ ಕೋಟಿಗೆ ಅಂತಾರೆ. ಭತ್ತ, ಗೋಧಿ ಅದೆಲ್ಲ ಒಂದು ಸತಿ ಬೀಜ ಕೊಟ್ಟ ಮೇಲೆ ಗಿಡ ಸತ್ತೋಗುತ್ತೆ. ಯಾವುದು ಮತ್ತೆ ಹಣ್ಣು ತೆಕ್ಕೊಂಡ ಮೇಲೆ ಮತ್ತೆ ಮತ್ತೆ ಹೂವು ಕಾಯಿ ಬರ್ತಾ ಇರುತ್ತೋ ಅದನ್ನು ವನಸ್ಪತಿ ಅಂತಾರೆ. ಮನುಷ್ಯನಿಗೆ ಈ ವನಸ್ಪತಿ ಮತ್ತು ಇವೇ ಔಷಧಿನೇ. ಭಿಕ್ಷೌಷಧವು ಭುಜ್ಯತಾಮ್ ಅಂತಾರೆ. ಔಷಧ ಅಂದರೆ ಏನೋ ಭಿಕ್ಷಾನ ಔಷಧಿ ರೂಪದಲ್ಲಿ ತಗೋಬೇಕಂತ ಅರ್ಥ. ಔಷಧಿ ಅಂದರೆ ಇವೇ ಶಾಕಾಹಾರಿ ಊಟನ ತಗೋಬೇಕು ಅನ್ನೋದು ಕೂಡ ವಿಧಾನ ಇರುತ್ತೆ. ಇದೇ ಮನುಷ್ಯನ ಊಟ. ಆದ್ದರಿಂದ ಅದು ಮೇಲಿಂದ ಮಳೆ ರೂಪದಲ್ಲಿ ಆ ಒಂದು ಭತ್ತದ ಪೈರ ಮೇಲೇನೋ ಅದನ್ನೆಲ್ಲ ಔಷಧಿ ಕೋಟಿಗೆ ಬರ್ತವೆ. ಇವೆಲ್ಲನೂ ಔಷಧಿನೇ. ಆ ಔಷಧಿ ರೂಪದಲ್ಲಿ ಅವು ಗಿಡದ ಒಳಗಡೆ ಭತ್ತದ ಪೈರ ಒಳಗಡೆ ಸೇರಿಕೊಂಡು ಒಂದು ಭತ್ತದ ಬೀಜದ ಒಳಗಡೆ ಎಲ್ಲೋ ಒಂದು ಬಂದು ಸೇರ್ಕೊಳ್ತವೆ. ಮಾನವನಾಗಲಿ ಪಶು ಪಕ್ಷಿಗಳಾಗಲಿ ಆ ಔಷಧಿ ಲತೆಗಳನ್ನು ಸೇವಿಸುವುದರಿಂದ ವೀರ್ಯವು ಉತ್ಪನ್ನವಾಗುತ್ತದೆ. ಅದನ್ನು ಯಾರು ತಿಂತಾರೋ ಅವರ ಶರೀರದಲ್ಲಿ ವೀರ್ಯ ರೂಪದಲ್ಲಿ ಉತ್ಪನ್ನ ಆಗುತ್ತದೆ. ಆ ವೀರ್ಯವು ಋತುಕಾಲದಲ್ಲಿ ಸ್ತ್ರೀಯರಲ್ಲಿ ಸೇರಿದರೆ ಗರ್ಭವು ಉತ್ಪನ್ನವಾಗುತ್ತದೆ. ಆದರೆ ಜೀವನಿಗೆ ಇಷ್ಟೊಂದು ಅವಸ್ಥಾಭೇದಗಳಿದ್ದರೂ ಅವನ ಕರ್ಮಗಳು ಅವನನ್ನು ಅಂಟಿ ಬರುತ್ತವೆಯೇ ಎಂಬ ಸಂಶಯವೂ ಮೂಡುವುದಲ್ಲವೇ? ಮುಖ್ಯವಾಗಿ ನಾವು ಹುಟ್ಟೋಕ್ಕೆ ಮುಂಚೆ ನಮ್ಮ ಪ್ರಾರಬ್ಧ ರೆಡಿಯಾಗಿರುತ್ತೆ. ಎಲ್ಲ ರೆಡಿ ಮಾಡಿರುತ್ತೆ. ಪ್ಲೇಸು, ವ್ಯಕ್ತಿ, ಎಲ್ಲಿ ಹುಟ್ಟಬೇಕು, ಏನು ಅನ್ನೋದೆಲ್ಲ ಡಿಸೈಡ್ ಮಾಡಿಬಿಟ್ಟಿರುತ್ತೆ. ಎಲ್ಲಿ ಋಣ ಬಾಕಿ ಇರುತ್ತೋ ಅಲ್ಲೇ. ಯಾಕೆ ಹೆಚ್ಚು ತಾತಂದರೆ ಮತ್ತು ಮೊಮ್ಮಕ್ಕಳ ರೂಪದಲ್ಲಿ ಮರಿ ಮೊಮ್ಮಕ್ಕಳ ರೂಪದಲ್ಲಿ ಯಾಕೆ ಬರ್ತಾರೆ ಅಂದರೆ ಅವರೆಲ್ಲ ಅಲ್ಲೇ ಕಷ್ಟಪಟ್ಟಿರ್ತಾರೆ. ಎಲ್ಲಿ ಕಷ್ಟಪಟ್ಟು ಎಲ್ಲಿ ನೀನು ಬಿಟ್ಟಿರ್ತೀಯೋ ಅಲ್ಲಿಗೆ ಮತ್ತೆ ವಾಪಸ್ ಬಂದು ಆ ಋಣ ಇರೋ ತನಕ ಅಲ್ಲಿರಬೇಕಾಗುತ್ತೆ. ಆದರೆ ಯಾವುದಾದರೂ ಒಂದು ಬೀಜವನ್ನು ತೆಗೆದುಕೊಳ್ಳೋಣ, ಅದರ ಯಾವ ವಾಸನೆ ಇರೋದಿಲ್ಲ. ಯಾವುದೇ ಒಂದು ಬೀಜ ತಗೊಳ್ಳಿ, ಈಗ ಹಣಸಿನಲ್ಲಿರುತ್ತೆ ಪನಸ್ಕೊಂಡು ಅಂತಾರಲ್ಲ, ಅದ್ರ ಬೀಜ ತಗೊಳ್ಳಿ, ಕೇವಲ ಬೀಜದಲ್ಲಿ ಆ ಸ್ಮೆಲ್ ಇರೋದಿಲ್ಲ. ಬಟ್ ಅದು ಬೀಜ ಮರ ಆಗಿ ಮರದಲ್ಲಿ ಒಂದು ಕಾಯಿ ಬಂದಾಗ ಆ ಕಾಯಿ ಒಳಗಡೆ ಎಂಥ ಹಣ್ಣಾದ್ರಿಗನ ಎಷ್ಟು ಸ್ಮೆಲ್ ಬರುತ್ತೆ.
ಅದೇ ಥರ ಬೀಜದಲ್ಲಿದ್ದ ಸೂಕ್ಷ್ಮ ರೂಪದ ವಾಸನೆಯು ಹೊರಸೂಸುತ್ತದೆ, ಆದರೆ ಆ ವಾಸನೆಯು ಕೇವಲ ಭೂಮಿಯ ಸಂಸರ್ಗದಿಂದ ಬಂದಿತೆಂದು ಹೇಳಲಾಗುವುದಿಲ್ಲ. ಪ್ರತಿಯೊಂದು ಹೂವಿಗೂ ಒಂದೇ ವಿಧವಾದ ವಾಸನೆ ಇರುವುದಲ್ಲವೇ? ಒಂದು ಹೂ, ಒಂದೇ ಗಿಡದಲ್ಲಿರೋ ಹೂ ಕೂಡ ಒಂದು ಹೂ ಜಾಸ್ತಿ ಸ್ಮೆಲ್ ಬರುತ್ತೆ, ಒಂದು ಹೂ ಸ್ವಲ್ಪ ಕಡಿಮೆ ಸ್ಮೆಲ್ ಬರುತ್ತೆ. ಒಂದೇ ತಾಯಿ ಹೊಟ್ಟೆ ಬಿಟ್ಟಿರೋ ಮಕ್ಕಳು ಕೂಡ ಎಲ್ಲರೂ ಒಂದೇ ಥರ ಇರೋದಿಲ್ವಲ್ಲ. ಒಬ್ಬನು ಬುದ್ಧಿವಂತನಾಗಿರ್ತಾನೆ, ಒಬ್ಬನು ದಡ್ಡನಾಗಿರ್ತಾನೆ, ಒಬ್ಬನು ಸುಂದರವಾಗಿರ್ತಾನೆ, ಒಬ್ಬ ಕುರುಪವಾಗಿರ್ತಾನೆ. ಒಂದೇ ಹಾಸ್ಪಿಟ್ಲಲ್ಲಿ ಅದು ಡೆಲಿವರಿ ವಾರ್ಡ್ ಇರುತ್ತೆ, ಒಂದೇ ದಿವಸ 100 ಜನ 150 ಜನ ಡೆಲಿವರಿ ಆಗ್ತಾರೆ. ಒಬ್ಬೊಬ್ಬರು ವಿಚಿತ್ರವಾಗಿ ಜನ್ಮ ತಗೊಂಡಿರ್ತಾರೆ. ಆದ್ದರಿಂದ ಅದೇ ರೀತಿಯಾಗಿ ಸೂಕ್ಷ್ಮ ರೂಪದಲ್ಲಿರುವ ಜೀವನನ್ನು ಅವನ ಕರ್ಮಗಳು ಎಡೆಬಿಡದೆ ಅಂಟಿರುತ್ತವೆ. ಕರ್ಮಗಳು ಯಾವಾಗಲೂ ನಮ್ಮ ಜೊತೆನೇ ಇರ್ತವೆ. ಅವನ ಕರ್ಮಾನುಸಾರವಾಗಿ ಅವನು ಮಾನವರಲ್ಲಿ, ಚತುಷ್ಪಾದಿಗಳಲ್ಲಿ, ಚತುಷ್ಪಾದಿ ಅಂದರೆ 4 ಕಾಲಿರುವಂಥ ಜೀವಿಗಳು, ದ್ವಿಪಾದಿಗಳಂದರೆ 2 ಪಾದ ಇರುವಂಥ ಜೀವಿಗಳು, ಷಟ್ಪಾದಿ ಅಂದರೆ 6 ಪಾದಗಳು, ಅಷ್ಟಪಾದಿ ಅಂದರೆ 8 ಕಾಲಿರುವಂಥ ಜೀವಿಗಳು, ಅನೇಕ ಪಾದಿ ಮುಂತಾದ ಯೋನಿಗಳಲ್ಲಿ ಹುಟ್ಟಬೇಕೆಂಬ ನಿಯಮವಿರುತ್ತದೆ. ಅದರಂತೆ ಪ್ರಪಂಚದ ಸಕಲ ಪ್ರಾಣಿಗಳು ಹುಟ್ಟಿ ಸಾಯುತ್ತವೆ. ಅದಕ್ಕೆ ಕರ್ಮಗಳು ಗತಿ ಇನ್ನೂ ಶಾಸ್ತ್ರಕ್ಕೆ ಸರಿಯಾಗಿ ಹಿಂಗೆ ಈ ಥರ ಮಾಡಿದ್ರೆ ಹಿಂಗೆ ಅಂತ ಡಿವೈಡ್ ಮಾಡಿ ಹೇಳೋಕ್ಕಾಗ್ತಾ ಇಲ್ಲ. ಗಹನೋ ಕರ್ಮಣಃ ಗತಿ ಅಂತಾರೆ. ಅವನು ಧೃತರಾಷ್ಟ್ರ ಕೇಳ್ತಾನೆ ಕೃಷ್ಣ ಪರಮಾತ್ಮನ, ನನಗೆ ಈಗ ಕುರುಡುತನ ಯಾಕಪ್ಪ ಬಂತು ಕೃಷ್ಣ ಅಂತ. ನಿನಗೆಲ್ಲ ವಿದ್ಯೆ ಕಲ್ತಿದ್ದೆ ನೀನು, ಸಂಜಯನಿಂದ, ವ್ಯಾಸರಿಂದ, ವಿದುರರಿಂದ. ಹೋಗಿ ನೀನು ಪೂರ್ವ ಜನ್ಮಕ್ಕೆ ಹಿಂದಕ್ಕೆ ಹೋಗಿ ಚೆಕ್ ಮಾಡ್ಕೊಂಡು ನೋಡು. 30 ಜನ್ಮಗಳ ಹಿಂದುಗಡೆ ನೀನು ಒಂದು ಪಕ್ಷಿಗೆ ಕಡ್ಡಿಯಿಂದ ಕಣ್ಣು ಚುಚ್ಚಿದೀಯ. ಕಣ್ಣು ಚುಚ್ಚಿದ್ರಿಂದ ಆ ಪ್ರಾರಬ್ಧ ಕರ್ಮ ಈಗ ನಿನಗೆ ಬಂದಿದೆ. ಹೌದಲ್ಲ, ನಾನು 30 ಜನ್ಮಗಳ ಹಿಂದುಗಡೆ ಕಣ್ಣು ಚುಚ್ಚಿದ್ನಲ್ಲ ಪಕ್ಷಿಗೆ, ಅದ್ರ ನೆಕ್ಸ್ಟ್ ಜನ್ಮದಲ್ಲಿ ನನಗೆ ಅದು ಪಾಪ ಬರಬೇಕಾಗಿತ್ತಲ್ಲ, ಇವಾಗ ಯಾಕೆ ಬಂದಿದ್ದು? ಈಗ ನನಗೆ 1000 ಅನ್ನೋ ಬಲ ಇದೆ. ಭೀಮ ಕೂಡ ಏನು ನನ್ನ ಮುಂದೆ ಏನಿಲ್ಲ, ಚಟ್ನಿ ಮಾಡಿಬಿಡ್ತಾನೆ ಭೀಮನ್ ಕೂಡ, ಅಷ್ಟು ಬಲ ಇರ್ತದೆ ಧೃತರಾಷ್ಟ್ರನಿಗೆ. ಬಟ್ ಕುರುಡುತನದಿಂದ ಏನು ಅಷ್ಟು ಬಲ ಇದೆ, ಏನು ಪ್ರಯೋಜನ ಇಲ್ದಿರಾಗ್ಬಿಡುತ್ತೆ. ರಾಜನು ಕೂಡ ಆಗೋದಕ್ಕೆ ಆಗೋದಿಲ್ಲ. ಅಂದರೆ ಆವಾಗ ಅಂತಾರೆ ಕೃಷ್ಣ ಪರಮಾತ್ಮ ಗಹನೋ ಕರ್ಮಣಃ ಗತಿ ಅಂತ. ಕರ್ಮಗಳ ಗತಿಗಳು ತುಂಬ ತುಂಬ ಆಳವಾಗಿದೆ. ಯಾರು ಏನು ಅಂತ ಹೇಳೋದಕ್ಕೆ ಆಗೋದಿಲ್ಲ, ಯಾರೂ ಬಿಡಲಿಲ್ಲ. ಕೃಷ್ಣ ಪರಮಾತ್ಮ ಏನೆಲ್ಲ ಆಯಿತು, ಲೋಕ ಕಲ್ಯಾಣಾರ್ಥವಾಗಿ ಅವತಾರ ತಗೊಂಡು ಬಂದರೆ ಏನೆಲ್ಲ ಅನುಭವಿಸ್ಬೇಕಾದ್ರೆ ಬಂತು. ಗಾಂಧಾರಿ ಶಾಪೆಗೆ ಗುರಿಯಾದ, ನಿಮ್ಮ ಯಾದವ ವಂಶ ಕೂಡ ನಾಶ ಆಗಿಬಿಡಲಿ ಅಂದ್ಬಿಟ್ಟು. ಮತ್ತು ಎಂತಹ ಅನಾಥವಾದಂಥ ಸಾವು. ಆರಾಮಾಗಿ ರೆಸ್ಟ್ ತಗೊಳ್ಳೋಣ ಅಂತ ಮರದ ಕೆಳಗಡೆ ಕೂತಿದ್ದಾಗ 8 ದಿವಸ ಯಾರು ಡೆಡ್ ಬಾಡಿ ಸಿಗಲಿಲ್ಲ ಯಾರಿಗೂ. 8 ದಿವಸ, ಒಂದು ದಿವಸನೇ ಕೊಳ್ತು ಇದಾಗಿರುತ್ತೆ. ಅದು ದೈವ ಶರೀರ ಆಗಲಿಲ್ಲ ಅವತ್ತು, ಆ ಥರ ಏನಿರಲಿಲ್ಲ. ಮತ್ತು ಅರ್ಜುನನಿಗೆ ಸಿಗುತ್ತೆ 8 ದಿವಸ ಆದಮೇಲೆ ಅನಾಥ ಶವವಾಗಿ ಶ್ರೀಕೃಷ್ಣ ಪರಮಾತ್ಮನಿಗೆ. ಆವಾಗ 8ನೇ ದಿವಸ 9ನೇ ದಿವಸ ಅಂತಿಮ ಸಂಸ್ಕಾರ ಮಾಡ್ತಾರೆ. ಅಂಥ ಕರ್ಮಗಳು ಅಂಥ ಅವತಾರ ಪುರುಷರನ್ನೇ ಬಿಟ್ಟಿಲ್ಲ. ಇನ್ನು ನಾವ್ಯಾವ ಲೆಕ್ಕ ಅದಕ್ಕೆ ನಾವು ಬರೋದಕ್ಕಿಂತ ಮುಂಚೆ ಆ ಕರ್ಮಗಳು ಮುಂಚೆನೇ ಅದು ವ್ಯವಸ್ಥೆ ಇರುತ್ತೆ, ಡಿಸೈಡ್ ಆಗಿಬಿಟ್ಟಿರುತ್ತೆ. ಅದೊಂದು ಪ್ರೋಗ್ರಾಮ್ ಇದ್ದಂಗೆ ಟಕ 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 ಅಂತ ಸೆಟ್ ಆಗಿಬಿಟ್ಟಿರುತ್ತೆ. ತಂದೆಯೇ ಅಷ್ಟಕ್ಕರ ಮತ್ತೆ ಕೇಳ್ತಾರೆ, ನಾವೆಲ್ಲರೂ ನಿನ್ನನ್ನು ಕ್ಷೇತ್ರಜ್ಞನೆಂದು ತಿಳಿಯುವೆವು. ಯಾಕಂದರೆ ನೀವು ಒಳ್ಳೆ ಉತ್ತರ ಕೊಡ್ತಾ ಇದ್ದಾನೆ. ಏಯಾತಿಯನ್ನು ಪರಮಾತ್ಮನ ಪೋಸ್ಟ್ ಕೊಟ್ಟು ಸ್ತುತಿ ಮಾಡ್ತಾರೆ. ನೀನೇ ಕ್ಷೇತ್ರಜ್ಞನೆಂದು ನಾವು ತಿಳಿದಿದ್ದೀವಿ ಅಂತ. ನೀನು ವಿಷದಪಡಿಸಿದಂತೆಲ್ಲ ನಮ್ಮ ಸಂಶಯಗಳು ಹೆಚ್ಚುತ್ತಲೇ ಹೋಗ್ತಾ ಇದ್ದಾವೆ. ನೀನು ಡೀಟೇಲ್ಸ್ ಕೊಡ್ತಾ ಇದ್ದರೆ ನಮಗಿನ್ನೂ ಕ್ಯೂರಿಯಾಸಿಟಿ, ಕುತೂಹಲ ಇನ್ನೂ ಹೆಚ್ಚಾಗ್ತಾ ಇದೆ, ಇನ್ನೂ ತಿಳ್ಕೋಬೇಕು ಅಂತ. ಸೂಕ್ಷ್ಮ ರೂಪದಲ್ಲಿರುವ ಜೀವನು ಪುನಃ ಗರ್ಭದಲ್ಲಿ ಪ್ರವೇಶಿಸಿ ಹೊರಬರುವಾಗ ತಾನು ಹಿಂದಿನ ಜನ್ಮದಲ್ಲಿದ್ದ ರೂಪವನ್ನೇ ಧರಿಸುತ್ತಾನೆಯೋ ಅಥವಾ ಬೇರೆಯ ವಿಧವಾದ ರೂಪವು ಬರುವುದೋ? ರೇತಸ್ಸಿನಲ್ಲಿ ಲುಪ್ತವಾಗಿರುವ ಅಂಗಾಂಗಗಳು ಹೇಗೆ ಸ್ಪಷ್ಟವಾಗುವವು ಮತ್ತು ಕಿವಿ, ಕಣ್ಣುಗಳು ಮೊದಲಾದ ಇಂದ್ರಿಯಗಳಿಗೆ ಗಂಧ, ರಸಗ್ರಹಣ ಶಕ್ತಿ, ಶ್ರವಣ ಶಕ್ತಿ, ದರ್ಶನ ಶಕ್ತಿ, ಸ್ಪರ್ಶನ ಶಕ್ತಿಗಳು ಹೇಗೆ ಉಂಟಾಗುವು ಅಂತ ಹೆಂಗಿನ್ನೂ ಡೀಟೇಲಾಗಿ ಹೇಳಿ. ಆ ಜೀವ ಸ್ವರೂಪ ಸಣ್ಣ ರೂಪದಲ್ಲಿ ಹೋಗಿ ಗರ್ಭದಲ್ಲಿ ಹೆಂಗೆ ಪ್ರವೇಶ ಮಾಡ್ಕೊತಾನೆ ಅಂದರೆ ಪೂರ್ವಜನದಲ್ಲಿ ಗಂಡಸನಾಗಿ ಹುಟ್ಟಿದ್ರೆ ಮತ್ತೆ ಇನ್ನೊಂದರಿಂದಲೂ ಗಂಡಸನಾಗೇ ಹುಡ್ತಾನ, ಇಲ್ಲ ಹೆಂಗಸರಾಗಿ ಹುಡುಕ್ತಾರ, ಯಾವುದು ಅವೆಲ್ಲ ನಿಯಮಗಳು ಏನಾಗುತ್ತೆ ಅಂತ ಡೀಟೇಲ್ಸ್ ಕೇಳ್ತಾ ಇದ್ದಾನೆ. ಆವಾಗ ಫುಲ್ಲು ಡೀಟೇಲ್ಸ್ ಹೇಳ್ತಾರೆ. ಈಗ ಪುಷ್ಪರಸದಿಂದ ಕೂಡಿರುವ ರೇತಸ್ಸನ್ನು ವಾಯುವು ಋತು ಸಮಯದಲ್ಲಿ ಸ್ತ್ರೀಯರ ಗರ್ಭದೊಳಕ್ಕೆ ಸೆಳೆಯುತ್ತದೆ. ಅನಂತರದಲ್ಲಿ ಅದೇ ವಾಯುವು
ಗರ್ಭಗತವಾದ ರೇತಸ್ಸನ್ನು ಅನುಕ್ರಮವಾಗಿ ವೃದ್ಧಿಪಡಿಸುತ್ತದೆ. ನಾವು ತಗೊಳ್ಳೋ ಗಾಳಿ ಕೂಡ ಅದ್ರ ಕೂಡ ಪ್ರಭಾವ ಇರುತ್ತೆ. ನಮ್ಮ ಹುಟ್ಟೋ ಮಕ್ಕಳ ಮೇಲೆ ನಾವು ತಗೊಳ್ಳೋಂಥ ಗಾಳಿದ ಪ್ರಭಾವ ಕೂಡ ಇರುತ್ತೆ. ಅದರಿಂದ ಕೂಡ ಅದಕ್ಕೆ ಒಳ್ಳೆಯ ಆಕ್ಸಿಜನ್ನು ಅಂತ ಇರುವಂಥ ಪ್ರದೇಶದಲ್ಲಿ ಇರಬೇಕು. ಮತ್ತು ಜೀವನು ಸೂಕ್ಷ್ಮ ರೂಪದಲ್ಲಿರುವ ಆ ರೇತಸ್ಸು ಪ್ರಾಣಿಗಳ ಅಥವಾ ಮನುಷ್ಯರಲ್ಲಿ ಸೇರಬೇಕಾದರೂ ಅದು ತನ್ನ ಹಿಂದಿನ ಕರ್ಮ ಫಲಾನುಸಾರವಾಗಿಯೇ ಸೇರುತ್ತದೆ. ಕರ್ಮಗಳಿಗೆ ಅನುಕೂಲವಾಗಿ. ಎಷ್ಟೋ ಜನ ನಾನು ರಾಜರಾಗಬೇಕು ಅಂತ ಸಿಕ್ಕಾಪಟ್ಟೆ ಕೋರಿಕೆ ಇರುತ್ತಂತೆ. ಮತ್ತು ಪುಣ್ಯಕರ್ಮಗಳು ಮಾಡಿಲ್ಲ, ದೊಡ್ಡ ರಾಜನಾಗಬೇಕಂತ ಕೋರಿಕೆ. ಸೊಳ್ಳೆಗಳಿಗೆ ರಾಜ, ಕೋತಿಗಳಿಗೆ ರಾಜ, ಹಂದಿಗಳಿಗೆ ರಾಜ ಆಗ್ಬಿಡ್ತಾರೆ ಅಷ್ಟೇ. ಮತ್ತು ಪುಣ್ಯಕರ್ಮಗಳು ಅದಕ್ಕೆ ತಕ್ಕಂತೆ ಪುಣ್ಯಕರ್ಮಗಳು ಇರಬೇಕು. ಚಾಂದೋಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳ್ಬಿಡುತ್ತೆ. ಕೇವಲ ರಾಜನಾಗಬೇಕು ಅಂದ್ಕೊಂಡಿದ್ರೆ ಅಂಥ ಪ್ರಾಣಿ ಪಕ್ಷಿಗಳಲ್ಲಿ ಕೂಡ ರಾಜರಿರ್ತಾರೆ, ಅದರಲ್ಲಿ ಅವಕ್ಕೆ ರಾಜ ಆಗ್ಬಿಡ್ತಾನೆ. ಅದಕ್ಕೆ ತಕ್ಕಂತೆ ಪುಣ್ಯಕರ್ಮಗಳು ಮಾಡಿದರೆ ಅವೆಲ್ಲ ಎರಡು ಸೇರಿಕೊಂಡು ಆವಾಗ ಅದು ಕರೆಕ್ಟಾಗಿ ಅಂಥದ್ದು ಯೋನಿ ಸಿಗುತ್ತೆ. ಮತ್ತು ಗರ್ಭದಲ್ಲಿ ಸೇರುವ ಶುಕ್ರ ಶೋಣಿತಗಳು ಸಂಯೋಜನೆಯಲ್ಲಿ ವೀರ್ಯವು ಹೆಚ್ಚಾಗಿದ್ದರೆ ಗಂಡು ಮಗು ಹುಟ್ಟುತ್ತದೆ. XY ಕ್ರೋಮೋಸೋಮ್ಸ್, XX ಯಾವ ಕ್ರೋಮೋಸೋಮ್ಸು ಗಂಡಸರ ಅಂಶ ಅದರಲ್ಲಿ ಹೆಚ್ಚಿದ್ರೆ ಗಂಡು ಮಕ್ಕಳು ಹುಡ್ತಾರೆ. ಅದರಲ್ಲಿ Y ಕ್ರೋಮೋಸೋಮ್ ಹೆಚ್ಚಿದ್ದಾಗ ಹೆಣ್ಣು ಮಗು ಹುಡುತ್ತೆ. ಎರಡು ಎಕ್ಸ್ಗಳು 2 ವೈಗಳಿದ್ದಾಗ ನಪುಂಸಕ ಹುಡ್ತಾನೆ. ಅದನ್ನು ಹೇಳ್ತಾ ಇದ್ದಾರೆ. ಶೋಣಿತವು ಹೆಚ್ಚಾಗಿದ್ದರೆ ಹೆಣ್ಣು ಮಗು ಹುಟ್ಟುತ್ತದೆ. ಎರಡೂ ಸಮವಾಗಿದ್ದರೆ ನಪುಂಸಕ ಶಿಶುವು ಹುಟ್ಟುತ್ತದೆ. ಶುಕ್ರವು ಒಡೆದಿದ್ದರೆ ಅವಳಿ ಮಕ್ಕಳು ಹುಡ್ತಾರೆ. ಅವಳಿ ಮಕ್ಕಳು ಹೆಂಗೆ ಆಗ್ತಾರೆ ಹೊಟ್ಟೆ ಒಳಗಡೆ ಅಂದರೆ, ಅದು ವೀರ್ಯ ಮತ್ತು ಅಂಡ ಎರಡು ಕಲಿತ ಮೇಲೆ ಏನೋ ಒಂದು ಹೊಟ್ಟೆಯಲ್ಲಿ ಸ್ವಲ್ಪ ಅದು ಬ್ರೇಕ್ ಆಗಿಬಿಟ್ಟಿರುತ್ತೆ. ಗಾಂಧಾರಿ ಅಷ್ಟೇ ಅಲ್ಲ, ಹೊಟ್ಟೆಯಲ್ಲಿ ನನ್ನ ಪಿಂಡ ಇನ್ನು ಹೊರಗಡೆ ಬರ್ತಾಯಿಲ್ಲ ಅಂದ್ಬಿಟ್ಟು ಜೋರಾಗಿ ಗುದ್ಕೊಂಡಿದ್ದಕ್ಕೆ ಅದು 100 ಪೀಸ್ ಆಗಿರುತ್ತೆ. ಹೊರಗಡೆ 100 ಪೀಸ್ ಆಗಿಬಿಟ್ರೆ ಅದು 100 ಜನ ಮಕ್ಕಳಾಗ್ಬಿಡ್ತಾರೆ. 1000 ಪೀಸ್ ಆದರೆ 1000 ಜನ ಮಕ್ಕಳಾಗ್ಬಿಡ್ತಾರೆ. ಅದಕ್ಕೆ ಅದು ಸೈನ್ಸ್ ಕೂಡ ಅದೇ ಇರ್ಬೋದು. ಅದಕ್ಕೆ ಅವ್ರನ್ನೆಲ್ಲ ಟೆಸ್ಟ್ ಟ್ಯೂಬ್ ಬೇಬಿನಲ್ಲಿ ಹಾಕ್ಬಿಟ್ಟು ಕುಂಡ ಅದರಿಂದ ಬಂದಿರ್ತಾರೆ ಎಲ್ಲ ಟೆಸ್ಟ್ ಟ್ಯೂಬ್ ಬೇಬೀಸ್ ಕೌರವರು. ಅದೇ ಥರ ಅವಳಿ ಜವಳಿ ಮಕ್ಕಳು ಯಾಕೆ ಆಗ್ತಾರೆ ಅಂದರೆ, ಅದು ವೀರ್ಯ ಮತ್ತು ಅಂಡ ಸೇರಿದ ಮೇಲೆ ಅದು ಹೊಡೆದೋದ ಮೇಲೆ ಹಂಗೆ ಅವಳಿ ಎರಡು ಟ್ವಿನ್ಸು ಟ್ರಿಪ್ಲೆಟ್ಸ್ ಹುಡ್ತಾ ಇರ್ತಾರೆ. 3 ಜನ ಹುಡ್ತಾ ಇರ್ತಾರೆ. ಅವೆಲ್ಲ ಎಷ್ಟು ಪೀಸ್ ಆದರೆ ಅಷ್ಟು ಜನ ಮಕ್ಕಳು ಹುಡ್ತಾ ಇರ್ತಾರೆ. ಮತ್ತು ಗರ್ಭದಲ್ಲಿ ಸೇರಿದ ರೇತಸ್ಸು ಮೊದಲನೆಯ ರಾತ್ರಿ ಕಳೆದ ನಂತರ ಕಲಲ ರೂಪವಾಗಿರುತ್ತದೆ. 5 ರಾತ್ರಿಗಳು ಕಳೆದರೆ ನೊರೆಯ ರೂಪವಾಗಿರುತ್ತದೆ. ನೊರೆ ಥರ ಬೊರುಗು ಥರ ಇರುತ್ತೆ. 7 ರಾತ್ರಿಗಳು ಕಳೆದ ನಂತರ ಪೇಶ್ ಅಂದರೆ ಮಾಂಸದ ಮುದ್ದೆ ಥರ ರೂಪಕ್ಕೆ ಬರುತ್ತದೆ. 14 ರಾತ್ರಿಗಳು ಕಳೆದ ನಂತರ ಅರ್ಬುದ ರೂಪಕ್ಕೆ ಬರುತ್ತದೆ. 25 ರಾತ್ರಿಗಳು ಕಳೆದ ನಂತರ ಘನರೂಪವಾಗಿರುತ್ತದೆ. ಮಾಸವು ಕಳೆದೊಡನೆ ಕಳ್ಳಿನಂತೆ ಕಠಿಣವಾಗಿರುತ್ತದೆ. 1 ತಿಂಗಳಾದರೆ ಒಳಗಡೆ ಗರ್ಭ ಗಟ್ಟಿಗಿರುತ್ತೆ. 2 ಮಾಸದೊಳಗೆ ತಲೆಯ ರಚನೆಯಾಗುತ್ತದೆ. 2 ತಿಂಗಳಾದ ಮೇಲೆ ತಲೆ ಉತ್ಪನ್ನ ರೆಡಿಯಾಗುತ್ತೆ. 3 ತಿಂಗಳೊಳಗೆ ಕತ್ತು ಹುಟ್ಟುತ್ತೆ. 4 ತಿಂಗಳೊಳಗೆ ಚರ್ಮವು ಹೊದಿಸಲ್ಪಡುವುದು, ಒಳಗಡೆ ಇರೋದಕ್ಕೆ ಚರ್ಮ ಬರುತ್ತೆ. 5ನೆಯ ಮಾಸದಲ್ಲಿ ಉಗುರು ಕೂದಲುಗಳು ಹೊರಸೂಸುವು. 6ನೇ ಮಾಸದಲ್ಲಿ ಮುಖ, ಕಣ್ಣು, ಮೂಗು, ಕಿವಿಗಳು ರಚನೆಯಾಗುವು. 6ನೇ ಮಾಸದಿಂದ 9ನೇ ಮಾಸದಲ್ಲಿ ಯಾವಾಗ ಬೇಕಾದರೂ ಪೂರ್ವಜನ್ಮ ಆವಾಗ ಅದು ನೆನಪೆಲ್ಲ ಬಂದ್ಬಿಟ್ಟಿರುತ್ತೆ. ಅಲ್ಲಿಂದ ಸ್ಟಾರ್ಟ್ ಗರ್ಭವಾಸದಲ್ಲಿ ನೋವು. 7ನೇ ತಿಂಗಳಲ್ಲಿ ಚಲನ ಸಾಮರ್ಥ್ಯವು ಬರುತ್ತದೆ. 7ನೇ ತಿಂಗಳಿಂದ ಕದಲ್ತಾ ಇರ್ತಾನೆ ಒಳಗಡೆ ಇರೋ ಮಗು. 8ನೇ ತಿಂಗಳಲ್ಲಿ, ಅದಕ್ಕೆ 7ನೇ ತಿಂಗಳಲ್ಲಿ 7 ತಿಂಗಳು ಹುಟ್ಟಿರೋರು ಕೂಡ ಹೊರಗಡೆ ಆರಾಮಾಗಿ ಸ್ವಸ್ಥವಾಗಿರ್ತಾರೆ. 7ನೇ ತಿಂಗಳಿಗೆ ಆಲ್ಮೋಸ್ಟ್ ರೆಡಿ ಆಗಿಬಿಟ್ಟಿರುತ್ತೆ. ಅವ್ನು ತುಂಬ ಆ ಥರದಿಂದ ಹೊರಗಡೆ ಬಂದುಬಿಟ್ಟಿರ್ತಾನೆ. ಸಿಕ್ಕಾಪಟ್ಟೆ ಶಾರ್ಪ್ ಇರ್ತಾರೆ ಅಂತಾರೆ ಬೇಗ ಹುಟ್ಟಿದವರು. ಮತ್ತು 8ನೇ ತಿಂಗಳಲ್ಲಿ ಬುದ್ಧಿಯ ಸಂಯೋಗವಾಗುತ್ತದೆ. 8ನೇ ತಿಂಗಳಲ್ಲಿ ಬುದ್ಧಿಯ ಸಂಯೋಗ ಆಗುತ್ತದೆ. 9ನೇ ತಿಂಗಳಲ್ಲಿ ಚೇತನನು ಸರ್ವಾಂಗ ಪೂರ್ಣವಾಗುತ್ತಾನೆ. ಬುದ್ಧಿಯ ಸಂಯೋಗವಾದೊಡನೆಯೇ ಸಕಲೇಂದ್ರಿಯಗಳು ಚೇತನಗೊಂಡಂತೆ ತಮ್ಮ ಶಕ್ತಿಯನ್ನು ಪಡೆದುಕೊಳ್ಳುವವು. ಇಷ್ಟು ಡೀಟೇಲ್ಸ್ ನೋಡು ನಮ್ಮ ಶಾಸ್ತ್ರದಲ್ಲಿ. ಸೈನ್ಸಿಗೆ ಯಾವಾಗ ಗೊತ್ತಾಯಿತು? 100 ವರ್ಷ. ಈಗೀಗೆಲ್ಲ MRI ಸ್ಕ್ಯಾನುಗಳು ಅವು ಇವುಗಳು ಮಾಡಿದ್ಮೇಲೆ ಹೊಟ್ಟೆ ಒಳಗಡೆ ಏನೇನು ಆಗ್ತಾಯಿದೆ ಅಂತ ಅವ್ರಿಗೆ ಗೊತ್ತಾಗಿತ್ತು. ನಮ್ಮದು ಅನಾದಿ ಕಾಲದಿಂದ ಶಾಸ್ತ್ರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ದಿವಸ ಏನೇನಾಗುತ್ತೆ ಗರ್ಭದಲ್ಲಿ ಎಲ್ಲ ಡೀಟೇಲ್ಸ್ ಇತ್ತು.
ನಮಗೆ ಇವಾಗೆಲ್ಲ ಅವರೆಲ್ಲ ಬಂದ್ಬಿಟ್ಟು ಅವರೇನೋ ಬುದ್ಧಿವಂತರು, ನಮಗೆ ಜ್ಞಾನದಾನ ಮಾಡೋದಕ್ಕೆ ನಾವು ಬ್ರಿಟಿಷರು ಹೇಳಿದ್ರು. ಅವರೆಲ್ಲ ಅನ್ಎಜುಕೇಟೆಡ್ಸ್ ಇದ್ದರೆ ಅವ್ರಿಗೆ ಎಜುಕೇಷನ್ ಕೊಡೋಕ್ಕೆ ನಾವು ಅಲ್ಲಿ ಹೋಗಿದ್ವಿ ಅಂತ ಸುಳ್ಳು ಹೇಳ್ತಾರೆ. ಬಳಿಕ ಮನುಷ್ಯನನ್ನು ಎಲ್ಲ ಅವಯವಗಳನ್ನು ಪಡೆದುಕೊಂಡು ಹುಟ್ಟುತ್ತಲೇ ತನ್ನೆರಡು ಕಿವಿಗಳಿಂದಲೂ ಶಬ್ದವನ್ನು ಕೇಳುವ ಸಾಮರ್ಥ್ಯವನ್ನು ಪಡೆಯುತ್ತಾನೆ. ಕಣ್ಣುಗಳಿಂದ ಹೊರಗಿನ ದೃಶ್ಯವನ್ನು ನೋಡುವ ಸಾಮರ್ಥ್ಯವನ್ನು ಪಡೆಯುತ್ತಾನೆ. ಮೂಗಿನಿಂದ ಆಘ್ರಾಣ ಸಾಮರ್ಥ್ಯವನ್ನು ಪಡೆಯುತ್ತಾನೆ. ನಾಲಿಗೆಯಿಂದ ರಸಗಳ ರುಚಿಯನ್ನು ತಿಳಿಯುವ ಸಾಮರ್ಥ್ಯವನ್ನು, ಚರ್ಮದಿಂದ ಸ್ಪರ್ಶಗ್ರಹಣ ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಇಂದ್ರಿಯಗಳಂದರೆ ಕಣ್ಣಲ್ಲ, ಕಣ್ಣಿನ ಒಳಗಡೆ ಇರುವಂಥ ಸೂಕ್ಷ್ಮ ಶಕ್ತಿ. ಇಂದ್ರಿಯಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಇದು ಕಣ್ಣಿಗೆ ಕಾಣಿಸ್ತಾ ಇರೋದೇನೆಂದರೆ ಅದನ್ನು ಗೋಲಕ ಅಂತಾರೆ. ಆ ಇಂದ್ರಿಯಗಳಿರೋ ಸ್ಥಾನ ಕಣ್ಣು, ಕಿವಿ ಇವೆಲ್ಲ. ಅದರ ಒಳಗಡೆ ಒಂದು ಸೂಕ್ಷ್ಮ ಶಕ್ತಿ ಇರುತ್ತೆ. ಅದಕ್ಕೆ ಯಾರು ಕುರುಡರು ಇರ್ತಾರಲ್ಲ, ನಮಗೆ ಕಣ್ಣಲ್ಲಿ ಏನೆಲ್ಲ ಪಾರ್ಟ್ ಇರುತ್ತೋ ಅವ್ರಿಗೂ ಎಲ್ಲ ಪಾರ್ಟ್ ಇರುತ್ತೆ, ಆದರೂ ಅವ್ರು ನೋಡೋದಕ್ಕಾಗೋದಿಲ್ಲ. ಆ ದೇವತೆ ಅನುಗ್ರಹ ಇರೋದಿಲ್ಲ, ಆ ಇಂದ್ರಿಯ ಶಕ್ತಿ ಅನುಗ್ರಹ ಇರೋದಿಲ್ಲ ಅಷ್ಟೇ. ಅದು ಸೂಕ್ಷ್ಮ ಶಕ್ತಿ. ಅದು ಆ ಇಂದ್ರಿಯ ಶಕ್ತಿಗಳೆಲ್ಲ ಬರ್ತವೆ. ಮನಸ್ಸಿನಿಂದ ಭಾವವನ್ನು ತಿಳಿದುಕೊಳ್ಳುತ್ತಾನೆ. ಅಷ್ಟಕ ಈ ರೀತಿಯಾಗಿ ಸೂಕ್ಷ್ಮ ರೂಪದ ಜೀವವು ಪ್ರಾಣಧಾರಿಗಳಾದ ಮಹಾತ್ಮರ ಶರೀರದಲ್ಲಿ ಸೇರಿಕೊಳ್ಳುತ್ತದೆ. ಮತ್ತೆ ಇನ್ನು ಪ್ರಶ್ನೆ ಕೇಳ್ತಾನೆ ಅಷ್ಟಕ ತಾತ, ಮನುಷ್ಯನು ಪ್ರಾಣವನ್ನು ಬಿಟ್ಟೊಡನೆಯೇ ಚೇತನಾರಹಿತವಾದ ಅವನ ಶರೀರವನ್ನು ಸುಡುತ್ತಾರೆ, ಹೂಡ್ತಾರೆ, ಅಥವಾ ಕಾಗೆ, ರಣಹದ್ದು, ಗುಳ್ಳೆ ನರಿ ಮುಂತಾದ ಪ್ರಾಣಿಗಳು ಕಿತ್ತು ತಿನ್ನಲು ಬಿಟ್ಟು ಬಿಡುತ್ತಾರೆ. ಹಂಗೆ ಬಿಟ್ಟುಬಿಡ್ತಾರ? ಕಾಗೆಗೆ ನರಿಗಳು ತಿನ್ಬಿಡಲಿ ಅಂತ ಯಾವಾಗಲೂ ಸತ್ತೋಗಿರೋನು ಬಿಟ್ಬಿಡ್ತಾರ? ನಾವು ಬಿಡೋದಿಲ್ಲ. ಆದರೆ ಒಂದು ಪಾರ್ಸಿ ಜನ, ಜಮ್ಶೆಡ್ಜಿ ಟಾಟಾ ಅವ್ರದ್ದು ಕುಲ ಇದೆ ಅಲ್ಲ ಪಾರ್ಸಿ, ಅಗ್ನಿಯನ್ನೇ ಅವರು ಪ್ರಧಾನವಾಗಿ ಪೂಜೆ ಮಾಡ್ತಾ ಇರ್ತಾರೆ. ಪಾರ್ಸಿಗಳು ಇರಾನಲ್ಲೆಲ್ಲ ಕಂಪ್ಲೀಟಾಗಿ ಪಾರ್ಸಿಗಳೇ ಇದ್ದಿದ್ದು. ಅಲ್ಲಿ ಮುಘಲ್ಸ್ ಅಟ್ಯಾಕ್ ಮಾಡಿಬಿಟ್ಟು ಅದು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಸಂಪ್ರದಾಯದಲ್ಲಿ ದೊಡ್ಡ ಪ್ಲೇಸ್ ಇರುತ್ತೆ, ಒಂದು ಹೈಟ್ ಪ್ಲೇಸಲ್ಲಿ. ಯಾರಾದರೂ ಸತ್ತೋಗ್ಬಿಟ್ರೆ ಅವರು ಉಳೋದಿಲ್ಲ, ಸುಡೋದಿಲ್ಲ. ಸತ್ತ ಮೇಲೆ ಕೂಡ ಈ ಶರೀರ ಮಿಕ್ಕಿದ್ದ ಪ್ರಾಣಿಗಳಿಗೆ ಉಪಯೋಗ ಆಗಬೇಕಂದ್ಬಿಟ್ಟಿದ್ದು ಹದ್ದುಗಳಿಗೆ ಅದಕ್ಕೆ ಇದಕ್ಕೆ ಆಹಾರಕ್ಕೆ ಬಿಟ್ಬಿಡ್ತಾರೆ. ಯಾರದೇ ಆಗಲಿ, ಅಂಥದ್ದೇ ಎಷ್ಟು ದೊಡ್ಡವ್ರದ್ದೇ ಆಗಲಿ ಅಲ್ಲೋಗಿ ಬಿಟ್ಬಿಡ್ತಾರೆ ಆ ಪಾರ್ಸಿ ಜಾತಿಯಲ್ಲಿ. ಅದನ್ನೇ ಈಗ ಅಷ್ಟಕ ಹೇಳ್ತಾ ಇದ್ದಾನೆ. ಅಂದರೆ ಇದು ಆವಾಗಲಿಂದ ಇತ್ತು ಆ ಮತ. ಅವನ ಶರೀರವಂತೂ ಉಳಿಯುವುದಿಲ್ಲ. ಈ ಶರೀರವನ್ನು ತೊರೆದ ನಂತರ ಆ ಜೀವನಿಗೆ ಯಾವ ವಿಧವಾದ ಶರೀರವು ಇರುವುದೋ ಇಲ್ಲವೇ? ಒಂದು ವೇಳೆ ಇರುವುದಾದರೆ ಯಾವ ವಿಧವಾದ ಶರೀರವನ್ನು ಹೊಂದಿರುತ್ತಾನೆ? ಅಥವಾ ಬೇರೊಂದು ವಿಧವಾದ ಶರೀರವನ್ನು ಹೊಂದಿರುತ್ತಾನೆಯೇ? ಹಾಗೆ ಬೇರೊಂದು ವಿಧವಾದ ಶರೀರವನ್ನು ಹೊಂದಿರುವುದಾದರೆ ಅವನು ಮತ್ತೊಂದು ಶರೀರದಲ್ಲಿ ಸೇರಿಕೊಳ್ಳುವ ಸಾಧ್ಯತೆ ಹೇಗೆ? ಮತ್ತೊಂದು ಶರೀರದಲ್ಲಿ ಹೋಗಿ ಸೇರಿಕೊಳ್ಳುವಾಗ ಆ ಮಧ್ಯದಲ್ಲಿ ಪ್ರಾಪ್ತವಾದ ಶರೀರವೇನಾಗುವುದು? ಈ ಎಲ್ಲ ವಿಷಯಗಳನ್ನು ವಿವರಿಸಿ ಕೇಳಿ ಅಂತ ಇನ್ನೂ ಡೀಟೇಲಾಗಿ ಕೇಳ್ತಾ ಇದೆ. ಈಗ ಸ್ಥೂಲ ಶರೀರದ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹೆಂಗೆ ಅಂತ. ಮತ್ತು ಆ ಸ್ಥೂಲ ಶರೀರ ಈಗ ನಮಗೆ ಈ ಶರೀರ ಇದೆ, ನೆಕ್ಸ್ಟ್ ಜನ್ಮದ ಶರೀರ ಸಿಕ್ಕೋ ತನಕ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಆ ಗ್ಯಾಪಲ್ಲಿ ಏನಾಗಿರ್ತೀವಿ ನಾವು, ನಮ್ಮ ಸ್ವರೂಪ ಏನು ಅಂತ, ಅದು ಸೂಕ್ಷ್ಮ ಶರೀರದ ಬಗ್ಗೆ ಕೇಳ್ತಾ ಇದ್ದಾನೆ. ಅದನ್ನು ಸ್ವಲ್ಪ ಡೀಟೇಲಾಗಿ ಹೇಳ್ತಾರೆ. ಏಯಾತ ಹೇಳ್ತಾನೆ, ಸ್ವಪ್ನದಲ್ಲಿ ನಾವು ಯಾವ ಶರೀರವನ್ನು ಹೊಂದಿರುತ್ತೇವೆಂಬುದನ್ನು ಸ್ಪಷ್ಟವಾಗಿ ಹೇಳಲಾರೆವು. ಸ್ವಪ್ನದಲ್ಲಿ ನಾವು ಹಾರುತ್ತೇವೆ, ಕುಣಿಯುತ್ತೇವೆ, ಮೇಲಿನಿಂದ ಕೆಳಗೆ ಬೀಳ್ತೇವೆ, ನೀರಿನಲ್ಲಿ ಮುಳುಗುತ್ತೇವೆ, ಕೆಲವೊಮ್ಮೆ ಸುಖವನ್ನು ಅನುಭವಿಸುತ್ತೇವೆ. ಆದರೆ ಆ ಶರೀರವು ಯಾವುದು ಎಂಬುದಕ್ಕೆ ನಾವು ಉತ್ತರಿಸಲಾರೆವು. ಸರಿಯಾಗಿ ಗೊಂದಲ ಬ್ಲರ್ ಇಮೇಜ್ ಥರ ಇರುತ್ತೆ, ಕ್ಲಾರಿಟಿ ಸಿಗೋದಿಲ್ಲ ಅಲ್ಲಿ. ಪ್ರಾಣಿಯು ಸತ್ತ ಮೇಲೆ ಸ್ವಪ್ನ ಶರೀರದಂತೆಯೇ ಒಂದು ಶರೀರವು ಅದಕ್ಕೆ ಪ್ರಾಪ್ತವಾಗುತ್ತದೆ, ಸೂಕ್ಷ್ಮ ಶರೀರ. ಸ್ವಪ್ನ ಶರೀರದಲ್ಲಿ ಸಜೀವನಾಗಿರುವಂತೆಯೇ ಅನನ್ಯ ಶರೀರಕ್ಕೆ ಹೋಗುವಾಗಲೂ ಪ್ರಾಣಸಹಿತನಾಗಿಯೂ ಹೋಗುತ್ತಾನೆ. ಶ್ರುತಿ ವಾಕ್ಯವು ಇದನ್ನೇ ಹೇಳುತ್ತದೆ. ಏನಂತ? ಲೋಕಾಂತರಕ್ಕೆ ಜೀವನು ಪ್ರಾಣಸಹಿತನಾಗಿಯೇ ಹೋಗುತ್ತಾನೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ, ಸುಪ್ತ ರೂಪದಲ್ಲಿ ಪ್ರಾಣ, ಇಷ್ಟು ಸೆಟ್ ತಗೊಂಡೇ ಅವನು ಅದನ್ನೇ ಜೀವ ಅಂತಾರೆ, ಜೀವನ ಸ್ವರೂಪ. ಮತ್ತು ಚಿದಾಭಾಷ, ಚಿತ್ತಿನ ಆಭಾಷ, ಚೈತನ್ಯದ ಆಭಾಷ ಇರುತ್ತೆ. ಆ ಚಿತ್ತಿನ ಆಭಾಷನ ತಗೊಂಡು ಅವನು ಅದೇ ನಮ್ಮ ಒರಿಜಿನಲ್ ಜೀವನ ಐಡೆಂಟಿಟಿ. ಅದನ್ನು ತಗೊಂಡು ಶರೀರಗಳು ಚೇಂಜ್ ಆಗ್ತಾಯಿದ್ರು, ಒಳಗಡೆ ನಮ್ಮ ಸ್ವಭಾವಗಳು, ಬುದ್ಧಿಗಳೆಲ್ಲ ಹಂಗೆ ಇರ್ತವೆಲ್ಲ ಸೆಟ್ಟು. ಆ ಶರೀರದಲ್ಲಿ ಕೇವಲ ಪುಣ್ಯ ಪಾಪಗಳ ಫಲವಿರುತ್ತದೆ. ಪಾಪ
ಪುಣ್ಯ ಪಾಪ ಪುಣ್ಯ ಫಲಗಳಿಂದ ಕೂಡಿದ ಜೀವನು ಗಾಳಿಯಲ್ಲಿ ಚಲಿಸಿರುತ್ತಾನೆ. ವಾಯುವೀಯ ರೂಪದಲ್ಲಿ ಆ ಶರೀರ ಇರುತ್ತೆ. ಅದಕ್ಕೆ ತೆಲುಗುನಲ್ಲಿ ಕೂಡ ಸುಮಾರು ಅಭ್ಯಾಸ ಇದೆ, ಗಾಳಿ ಸೋಕಿಂದಿ ಅಂತಾರೆ. ಇನ್ನೊಂದು ಯಾವುದಾದ್ರೂ ಪ್ರೇತಾತ್ಮ ಅಟ್ಯಾಕ್ ಮಾಡಿದ್ರೆ ಅದನ್ನು ಗಾಳಿ ಸೋಕಿಂದಿ ಅಂತಾರೆ. ಯಾಕಂದರೆ ಅದು ವಾಯುವೀಯವಾದಂಥ ಶರೀರನೇ. ಸುಮಾರು ಜನಕ್ಕೆ ಎಲ್ಲಿರುತ್ತೆ ಅವೆಲ್ಲ ಪ್ರೇತಾತ್ಮಗಳು ಎಲ್ಲಿರ್ತಾವೆ ಹಂಗಿರ್ತಾವೆ. ಹೆಚ್ಚು 84 ಲಕ್ಷ ಜೀವರಾಶಿಗಳಲ್ಲಿ ಹೆಚ್ಚು ಸಂಖ್ಯೆ ಪ್ರೇತಾತ್ಮಗಳದೇ ಅಂತ ಈ ಬ್ರಹ್ಮಾಂಡದಲ್ಲಿ. ಅದು ಅದನ್ನು ನೋಡೋವಂಥ ಜ್ಞಾನಿಗಳಿಗೆ ಗೊತ್ತಾಗುತ್ತೆ. ಪ್ರತಿ ವಾಯುದಲ್ಲೂ ತುಂಬಿಕೊಂಡಿರ್ತಾವೆ. ಎಲ್ಲವೂ ಹಿಂಸೆ ಮಾಡೋದು ಅಂಥ ಕ್ಯಾಟಗರಿಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾವಂಥ ಪ್ರೇತಾತ್ಮಗಳು. ಮತ್ತು ಜೀವನು ಕರ್ಮಫಲಾನುಸಾರವಾಗಿ ಲೋಕಗಳಲ್ಲಿ ಅವನಿಗೆ ಸ್ಥಾನವೊಂದು ಕಲ್ಪಿತವಾಗಿರುತ್ತೆ. ಮುಂಚೆನೇ ಬುಕ್ ಆಗಿಬಿಟ್ಟಿರುತ್ತೆ. ಆ ಸ್ಥಾನವು ಸಿಕ್ಕುವವರೆಗೂ ಅವನು ಗಾಳಿಯಲ್ಲಿ ಅಳೆಯುತ್ತಿರುತ್ತಾನೆ. ವೆಯ್ಟಿಂಗ್ ಲಿಸ್ಟು ಆ ಸಮಯ ಬರೋ ತನಕ ಅಲ್ಲೇ ವೆಯ್ಟಿಂಗ್ ಲಿಸ್ಟಲ್ಲಿರಬೇಕು. ಆ ವೆಯ್ಟಿಂಗ್ ಲಿಸ್ಟ್ ಗ್ಯಾಪು ಒಂದೊಂದು ಸತಿ ಯುಗಗಳು ಕೂಡ ದಾಟಿ ಹೋಗ್ಬೋದು. ಇಂಥ ವ್ಯಕ್ತಿಗಳಿಬ್ಬರು ಮದುವೆ ಆಗಿ ಮದುವೆ ಮಾಡಿಕೊಂಡ್ರೆ ಅವರಿಬ್ಬರಿಗೆ ನಾನು ಮಗನಾಗಿ ಹುಟ್ಟಬೇಕು ಅಂತ ಪ್ರಾರಂಭ ಕ್ರಮದಲ್ಲಿ ಬರೆದಿದ್ರೆ, ಅವರು ಯಾವಾಗ ಮತ್ತೆ ಅವರಿಬ್ಬರು ಒಟ್ಟಿಗೆ ಒಂದು ಜಾಗದಲ್ಲಿ ಎಲ್ಲಿ ಹುಡ್ತಾರೋ ಅವರು ಮದುವೆ ಮಾಡಿಕೊಂಡಾಗ ಅವನಿಗೆ ಅವಕಾಶ ಸಿಗುತ್ತೆ. ಮನುಷ್ಯ ಜನ್ಮ ಬರೋದು ಅಷ್ಟು ಈಸಿ ಅಲ್ಲ. ಯುಗಗಳು ದಾಟಿ ಹೋಗ್ತಾವೆ. ಕಾಕಭೂಷಣಿಜಿ ಎಲ್ಲ ಲಿಸ್ಟೇ ಇರ್ತಾನೆ. ಅಯ್ಯಯ್ಯೋ, ನಾನು ಕಾಗೆಯಾಗಿ ಹುಟ್ಟಿದ್ದೆ, ನನಗೆ ಅಷ್ಟು ಕಷ್ಟಗಳು. ನಾಯಿಯಾಗಿ ಹುಟ್ಟಿದ್ದೆ, ಅವನು ಕಲ್ ತಗೊಂಡು ಹೊಡೆದ, ಇವನು ಕಲ್ ತಗೊಂಡು ಹೊಡೆದ. ಪ್ರತಿಯೊಂದು ಪ್ರಾಣಿ ಜನ್ಮ ಎತ್ತಿದ್ದು ಎಲ್ಲ ನೆನಪಿರುತ್ತೆ. ಎಲ್ಲ ಕಷ್ಟಗಳು. ನಮಗೆ ದೋಷಗಳು ನೋಡೋ ಅಭ್ಯಾಸ ಇಲ್ಲ, ಅದು ಗೊತ್ತಾಗ್ತಾ ಇಲ್ಲ. ಎಲ್ಲ ಹಾಯಿಗೆ ಜೀವನ ನಡೆಸ್ತಾ ಇದೆ ಅಂತ. ಪ್ರಾಣಿ ಪಕ್ಷಿ ಯೋನಿಗಳಲ್ಲಿ ಸಿಕ್ಕಾಪಟ್ಟೆ ಕಷ್ಟಗಳಿರ್ತವೆ. ಅವುಗಳಲ್ಲೂ ಕೂಡ ಎಲ್ಲ ನೆನಪಾಗ್ತಾ ಇರುತ್ತೆ ಅವನಿಗೆ. ಸಾವಿರಾರು ಹುಸಿಗಳಿದ್ದರೂ ಕರುವು ತನ್ನ ತಾಯಿಯನ್ನೇ ಹುಡುಕಿ ಅದರೊಡನೆ ಸೇರಿಕೊಳ್ಳುವಂತೆ ತನ್ನ ಪಾಪ ಪುಣ್ಯ ಫಲಗಳಿಂದ ಆವೃತನಾದ ಜೀವನು ಅವನಿಗೆ ನಿಯತವಾದ ಸ್ಥಾನಕ್ಕೆ ಹೋಗಿ ಸೇರಿಕೊಳ್ಳುತ್ತಾನೆ. ಅಂದರೆ ಈ ನಾಟಿ ಹಸು, ದೇಸಿ ಹಸು ಇರ್ತಾವಲ್ಲ, ಅದರ ಕರುಗಳು ತುಂಬ ಶಾರ್ಪ್ ಇರ್ತವೆ. 10,000 ಹಸುಗಳನ್ನು ಬೇಕಾದರೂ ಇಡು, ಅದು ತನ್ನ ತಾಯಿ ಹತ್ರಾಗೆ ಹೋಗುತ್ತೆ ಕರು. ಅದಕ್ಕೆ ತನ್ನ ತಾಯಿಯನ್ನು ಹುಡುಕುವಷ್ಟು ಬುದ್ಧಿವಂತಿಕೆ, ಆ ಶಕ್ತಿ ಇರುತ್ತೆ. ಅದೇ ಎಮ್ಮೆ ಕರುಗಳು ಬಿಡು, 2-3 ಎಮ್ಮೆ ಇದ್ದರೂ ಕೂಡ ತನ್ನ ತಾಯಿನ ಬಿಟ್ಟು ಬೇರೆ ಹತ್ರನೂ ಹೋಗ್ತಾ ಇರುತ್ತೆ. ಮಂದ ಬುದ್ಧಿ. ಅದಕ್ಕೆ ಎಮ್ಮೆ ಹಾಲು ಜಾಸ್ತಿ ಕುಡಿಯೋದಿಲ್ಲ ಸಾಧಕರೆಲ್ಲ. ಸುಮ್ಮನೆ ಶರೀರಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆಯದೇ ಇರುತ್ತೆ, ಬಟ್ ಅದರಿಂದ ಬುದ್ಧಿ ಮಾಂದ್ಯ ಆಗುತ್ತೆ ಅಂದ್ಬಿಟ್ಟು. ಬಟ್ ನಾಟಿ ಹಸು ಕರು ಮಾತ್ರ ತನ್ನ ತಾಯಿಯನ್ನೇ ಕರೆಕ್ಟಾಗಿ ಹೋಗಿ ಅಲ್ಲೇ ಹೋಗುತ್ತೆ, ತನ್ನ ತಾಯಿ ಹತ್ರಗೆ ಹೋಗುತ್ತೆ. ಅದೇ ಥರ ಅದು ಈ ಜೀವನ ಕೂಡ ಅಷ್ಟೇ. ನಮ್ಮದು ವಾಯುವೀಯ ಶರೀರ ರೂಪದಲ್ಲಿ ಏನಿರ್ತಾನೋ, ವಾಯು ರೂಪದಲ್ಲಿ ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಾನೋ, ಯಾವಾಗ ಅನುಕೂಲವಾಗಿ ಜನ್ಮ ತಗೊಳ್ಳೋಕ್ಕೆ ಅನುಕೂಲ ಬರುತ್ತೋ ಆ ಥರ ಅದೇ ಜಾಗಕ್ಕೆ ಅಂಥ ವ್ಯಕ್ತಿ ಹತ್ರನೇ ಹೋಗಿ ಅಲ್ಲೇ ಹೋಗಿ ಸೇರಿಕೊಂಡು ಜನ್ಮ ತಗೊಳ್ತಾನೆ. ಆ ಥರ ಪುಣ್ಯಕರ್ಮಗಳನ್ನು ಮಾಡಿದವರು ಪುಣ್ಯ ಯೋನಿಗಳಲ್ಲಿ ಪುಣ್ಯಾತ್ಮರಾಗಿ ಜನ್ಮ ತಾಳುತ್ತಾರೆ. ಪಾಪಕರ್ಮಗಳನ್ನು ಮಾಡಿದವರು ಪಾಪಿಷ್ಠರಾಗಿ ಜನ್ಮ ತಾಳುತ್ತಾರೆ. ಬಹಳ ಪಾಪಿಷ್ಠರಾದವರು ಹುಳುಗಳಾಗಿಯೂ ಪತಂಗಗಳಾಗಿಯೂ 4 ಕಾಳುಗಳುಳ್ಳ ಪ್ರಾಣಿಗಳಾಗಿಯೂ 2 ಕಾಳುಗಳುಳ್ಳ ಪ್ರಾಣಿಗಳಾಗಿಯೂ 6 ಕಾಳುಗಳುಳ್ಳ ಪ್ರಾಣಿಗಳಾಗಿಯೂ ಜನ್ಮ ತಾಳುತ್ತಾರೆ. ಪಾಪಗಳು ಮಾಡಿದ್ರೆ ಹುಳ ಎಲ್ಲ ಏನೆಲ್ಲ ನೋಡ್ತಾ ಇದ್ದೀವಿ, ಎಲ್ಲ ಪಾಪಕರ್ಮ ಮಾಡಿದ್ದಕ್ಕೆ ಅಂಥ ಜನ್ಮಗಳು ತಗೊಂಡಿದ್ದಾರೆ. ಏನಿತ್ತು ಅದರ ಜೀವನ. ಇಲ್ಲಿ ಸೊಳ್ಳೆಗೆ ಕಚ್ತಂದ್ರೆ ಟಪ್ ಅಂತ ಒಂದು ಕೈಯಲ್ಲಿ ಒಂದು ಆಗ್ಬಿಡುತ್ತೆ, ಹೋಗಿತ್ತು, ಕೇಲ್ ಕತಮ್ ದುಕಾನ್ ಬಂದ್ ಆಗಿಬಿಡುತ್ತೆ ಅದರ ಜನ್ಮ. ಮತ್ತು ಇನ್ನೂ ಕೆಲವೊಂದು ಜನ್ಮ ಇರುತ್ತೆ, ಸೂರ್ಯನ ಕಿರಣ ನೋಡಿದಿರೇ ಅದರ ಹುಟ್ಟು ಸಾವಾಗ್ಬಿಡುತ್ತೆ ಅಂತ. ಗುಹೆಗಳ ಒಳಗಡೆ ಅಂಥ ಜಾಗದಲ್ಲಿ ಕ್ರಿಮಿಕೀಟಗಳ ರೂಪದಲ್ಲಿ ಅಂಥ ಘೋರವಾದ ಯೋನಿಗಳು ಕೂಡ ಇರ್ತವೆ. ಮತ್ತು ಪುಣ್ಯ ಮಾಡಿಕೊಂಡವರು ಶಾಸ್ತ್ರ ಪ್ರಮಾಣ ಇದೆ. ಹೆಚ್ಚು ಪುಣ್ಯವಂತನು ನವನೂತನವಾಗಿಯೂ ಮಂಗಳಕರವಾಗಿಯೂ ಇರುವ ರೂಪವನ್ನು ಹೊಂದುತ್ತಾನೆ. ಪಿತೃ, ಗಂಧರ್ವ, ದೇವ, ಪ್ರಾಜಾಪತ್ಯ, ಬ್ರಹ್ಮಲೋಕಗಳಿಗೆ ತನ್ನ ಪುಣ್ಯಕ್ಕೆ ಅನುಗುಣವಾಗಿ ಮತ್ತು ಅನುಕ್ರಮವಾಗಿ ಹೋಗುತ್ತಾನೆ. ಪುಣ್ಯಕರ್ಮಗಳು ಮಾಡಿಕೊಂಡ್ರೆ ತಪ್ಪದಿರ ಮೇಲ್ಗಡೆ ಉನ್ನತವಾದ ಲೋಕಗಳಿಗೆ ಹೋಗ್ತಾನೆ. ಅದಕ್ಕೆ ಪುಣ್ಯಕರ್ಮಗಳು ಮಾಡುವಾಗ ಹೆಚ್ಚು ಯೋಚನೆ ಮಾಡಬಾರ್ದು. ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಂತ ಬುದ್ಧಿಗೆ ಬಂದರೆ ಟಕ್ ಅಂತ ಮಾಡಿಬಿಡ್ಬೇಕು. ಗ್ಯಾಪ್ ಕೊಟ್ಟಂದರೆ ಮತ್ತೆ ಮಾಡಿಬಿಡ್ಸಲ್ಲ ಮನಸ್ಸು. ಏನೋ ಒಂದು ಕಾರಣ ಬಂದ್ಬಿಟ್ಟು ನಿಂತೋಗ್ಬಿಡ್ತಾವೆ. ಮತ್ತು ಕುತ್ಸಿತವಾದ ಆಚರಣೆಗಳುಳ್ಳ ಪಾಪಿಷ್ಠರು ನರಕದ ಕಷ್ಟಗಳನ್ನು ಅನುಭವಿಸಿ ನಾಯಿ, ಹಂದಿ, ಚಂಡಾಲ ಇವೇ ಮುಂತಾದ ಕುತ್ಸಿತ ಯೋನಿಗಳಲ್ಲಿ ಹುಟ್ಟುತ್ತಾರೆ.
ಯಯಾತಿ ಮತ್ತಿನ್ನು ಹೇಳ್ತಾನೆ, ರಾಜಸಿಂಹ ಹೇಳಬೇಕಾದದ್ದನ್ನೆಲ್ಲ ಹೇಳಿರುವೇನು, ಪುನಃ ಮತ್ತಿನ್ನೇನಾದರೂ ಕೇಳಬೇಕಾಗಿರೋದು ಇದೆಯಾ ಅಂತ ಕೇಳ್ತಾನೆ. ಅಂದರೆ ಅವರವರ ಕರ್ಮಫಲಗಳೇ ಅವರನ್ನು ತಕ್ಕದಾಗಿ ಸ್ಥಾನಗಳಲ್ಲಿ ನಿಕ್ಷೇಪಿಸುತ್ತವೆ. ಭತ್ತದ ಯಂತ್ರವು ಭತ್ತದ ಕಾಳನ್ನು ಸುಡಿದು ಅದರ ಹೊಟ್ಟು, ತೌಡು, ನುಚ್ಚು, ಉಂಡೆ, ಕಾಳುಗಳನ್ನು ಪ್ರತ್ಯೇಕಿಸಿ ಅದರದರ ಸ್ಥಾನದಲ್ಲಿ ನಿಕ್ಷೇಪಿಸುವಂತೆ ಕರ್ಮವೆಂಬ ಮಹಾಯಂತ್ರವು ತನ್ನ ಹಿಡಿತಕ್ಕೆ ಸಿಕ್ಕಿಕೊಳ್ಳುವ ಜೀವಕೋಟಿಯನ್ನು ಪ್ರತ್ಯೇಕಿಸಿ ಅವರವರ ಕರ್ಮ ಫಲಾನುಸಾರವಾಗಿ ಸ್ಥಾನವನ್ನು ಕಲ್ಪಿಸಿಕೊಡುವ ಸಾಮರ್ಥ್ಯವನ್ನು ಪಡೆದಿದೆ. ಟೀಕಾಕಾರರು ರೈಸ್ ಮಿಲ್ಗೆ ಕಂಪೇರ್ ಮಾಡಿಬಿಟ್ಟಿದ್ದಾರೆ. ರೈಸ್ ಮಿಲ್ನಲ್ಲಿ ಹೆಂಗೆ ನಾವು ಭತ್ತ ಹಾಕ್ಬಿಟ್ರೆ ತೌಡು ಒಂದು ಕಡೆ, ನುಚ್ಚೊಂದು ಕಡೆ, ಅಕ್ಕಿ ಒಂದು ಕಡೆ, ಯಾವುದನ್ನು ಎಲ್ಲೆಲ್ಲಿ ಸೇರಿಸ್ಬೇಕು ಹೆಂಗೆ ಸೇರಿಸ್ಬಿಡುತ್ತೋ ಅಷ್ಟೇ ಜೀವಿಗಳನ್ನು ಕೂಡ ಅಷ್ಟೇ ಈ ಕರ್ಮನೇ ಒಂದು ರೈಸ್ ಮಿಲ್ ಇದ್ದಂಗೆ. ಆದರೆ ಆ ರೈಸ್ ಮಿಲ್ ನಾವು ಹೋಗಿ ಬೀಡ್ತಾ ಇದ್ರಾಗ ನಮ್ಮನ್ನು ಎಲ್ಲಿ ಸೇರಿಸಬೇಕು ಅಲ್ಲಿ ಅದು ಸೇರಿಸ್ಬಿಡ್ತಾ ಇರುತ್ತೆ ಅಂತ. ಮತ್ತು ಮನುಷ್ಯನು ಯಾವ ಪುಣ್ಯಕರ್ಮಗಳನ್ನು ಮಾಡಿ ಪುಣ್ಯ ಲೋಕಗಳನ್ನು ಪಡೆಯುತ್ತಾನೆ ಅಂತ ಮತ್ತೆ ಇನ್ನೂ ಪ್ರಶ್ನೆ ಕೇಳ್ತಾ ಇದ್ದಾನೆ. ಮಾನವನು ವಿದ್ಯಾರ್ಜನೆಯಿಂದ ಉತ್ತಮ ಲೋಕಗಳನ್ನು ಹೊಂದಬಲ್ಲನೆ, ಅಥವಾ ತಪಸ್ಸಿನಿಂದ ಪುಣ್ಯ ಲೋಕಗಳು ಪ್ರಾಪ್ತವಾಗುವವೇ? ಅನುಕ್ರಮವಾಗಿ ಪುಣ್ಯ ಲೋಕಗಳನ್ನು ಪಡೆಯಬೇಕಾದರೆ ಯಾವ ಮಾರ್ಗವನ್ನು ಅನುಸರಿಸಬೇಕು? ಈ ವಿಷಯಗಳೆಲ್ಲವನ್ನು ನನಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ ಕೇಳ್ತಾನೆ. ಮತ್ತು ಯಾತಿ ಸ್ಟಾರ್ಟ್ ಮಾಡ್ತಾನೆ. ಸ್ವರ್ಗ ಪ್ರಾಪ್ತಿಗೆ 7 ಮಾರ್ಗಗಳಿವೆ ಎಂದು ಸತ್ಪುರುಷರು ಹೇಳ್ತಾರೆ. ತಪಸ್ಸು, ಕೇವಲ ಏನು ಮಾಡಲಿಲ್ಲ ಅಂದರೂ ತಪೋಮಯವಾದಂಥ ಜೀವನ ನಡೆಸಿದ್ರು ಕೂಡ ಅದರಿಂದ ಪುಣ್ಯ ಉತ್ಪನ್ನ ಆಗುತ್ತೆ ತಪಸ್ಸಿಗೆ. ದಾನ, ಅಡಬೇಕು ತಾತ ಅಂತ ದಾನ ಮಾಡಬೇಕಂದ್ರೆ ಸ್ಯಾನೆ ಇಟ್ಟು ತಲೆ ಮೇಲೆ ಸುತ್ತಿಯಿಂದ ಹೊಡೆದಂಗೆ ಆಗುತ್ತಂತೆ. ತುಂಬ ಕಷ್ಟ, ಎಲ್ಲರಿಗೂ ಆಗೋದಿಲ್ಲ, ಮನಸ್ಸು ಬರೋದಿಲ್ಲ, ತುಂಬ ಕಷ್ಟ ಅದು. ಮತ್ತು ಶಮ, ಮನಸ್ಸು ಬುದ್ಧಿಗಳ ನಿಗ್ರಹ, ಇಂದ್ರಿಯ ನಿಗ್ರಹ ಮಾಡಿದ್ರೂ ಕೂಡ ಪುಣ್ಯ ಬರುತ್ತೆ. ಅದಕ್ಕೆ ಮನಸ್ಸು ಬುದ್ಧಿಗಳಿಂದ ಯಾವಾಗಲೂ ಒಳ್ಳೆಯ ವಿಚಾರದಲ್ಲೇ ಇರಬೇಕು, ಪರಮಾತ್ಮನ ಚಿಂತನೆಯಲ್ಲೇ ಇರಬೇಕು. ಇನ್ನೊಬ್ಬರಿಗೆ ಅನಿಷ್ಟವಾದಂಥ ಚಿಂತನೆಗಳು ಮಾಡ್ತಾ ಇರಬಾರ್ದು. ದಮ, ಬಾಹ್ಯೇಂದ್ರಿಯ ನಿಗ್ರಹ, ಅಂತರಿಂದ್ರಿಯ ನಿಗ್ರಹ, ದಮ್ ಮತ್ತು ಬಾಹ್ಯೇಂದ್ರಿಯ ನಿಗ್ರಹ. ಮತ್ತು ಲಜ್ಜೆ, ನಾಚಿಕೆನೂ ಇಡಬೇಕಂತೆ. ದಾನ ಮಾಡುವಾಗ ಲಜ್ಜಯಾ ದೇಯಂ ಅಂತ ನಾಚಿಕೆ ಪಟ್ಟುಕೊಂಡು ದಾನ ಮಾಡಬೇಕಂದ್ರೆ, ಅಯ್ಯೋ ನಾನು ತುಂಬ ಕಡಿಮೆ ಕೊಡ್ತಾ ಇದ್ದೀನಿ ಅನ್ನೋ ಭಾವನೆಯಿಂದ ದಾನ ಮಾಡಬೇಕಂತೆ. ಅದು ಕೂಡ ಒಂದು ಸಂಪತ್ತಿ, ತಪಸ್ಸದು. ಮತ್ತು ರಿಜುತ್ವ ಅಂದರೆ ಸ್ಟ್ರೈಟ್ ಫಾರ್ವರ್ಡ್ನೆಸ್, ಮನಸ್ಸೇಕಂ ವಚಸ್ಸೇಕಂ ಅಂತ. ಅದು ಮಾತ್ರ ನಡೆದಂತೆ ನೋಡಿ ಇದೇ ಜನ್ಮ ಕಡೆ ಅಂತಾರೆ. ಇದು ಮಾತ್ರ ಸಾಧಕರಿಗೆ ತುಂಬ ಅವಶ್ಯಕತೆ. ಲಾಯರ್ ಹತ್ರ, ಡಾಕ್ಟರ್ ಹತ್ರ, ಗುರುಗಳ ಹತ್ರ ಕೆಲವೊಂದು ಜಾಗಗಳಲ್ಲಿ ಎಷ್ಟು ಕರೆಕ್ಟಾಗಿ ನೀವು ನಿಜ ಹೇಳ್ತಿರೋ, ಒಳಗಡೆ ಮನಸ್ಸಲ್ಲಿ ಏನೆಲ್ಲ ಕ್ರಿಯೆಗಳಾಗ್ತಾ ಇರುತ್ತೋ ಅದನ್ನೆಲ್ಲ ವೃತ್ತಿಗಳನ್ನು ಹೊರಗಡೆ ಬಿಟ್ಟು ಹೇಳ್ಕೊತಿರೋ ತುಂಬ ಲಾಭ ಸಿಗುತ್ತೆ. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಒಳಗಡೆ 4-5 ನೋವಿದ್ದರೆ ಒಂದೇ ನೋವು ನೀನು ಹೇಳ್ಬಿಟ್ಟು ವಿಚಿತ್ರವಾಗಿ ಒಂದು ನೋವಿದ್ದರೆ ಇನ್ನೊಂದು ಕಾಲು ನೋವಿದ್ದರೆ ಕೈ ನೋವು ಅಂತ ಸುಳ್ಳು ಹೇಳಿದ್ರೆ ಅವ್ನು ಕೈ ನೋವು ಇಂಜೆಕ್ಷನ್ ಕೊಡ್ತಾನೆ, ಇನ್ನು ವಿಪರೀತವಾಗಿ ರಿಯಾಕ್ಷನ್ ಆಗುತ್ತೆ. ಅದಕ್ಕೆ ಈ ಕೆಲವೊಂದು ಸ್ಥಾನದಲ್ಲಿ ಮಾತ್ರ ಸ್ಟ್ರೈಟ್ ಫಾರ್ವರ್ಡ್ಸ್ ಇದ್ದರೆ ತುಂಬ ಲಾಭ ಸಿಗುತ್ತೆ. ಇಲ್ಲ ಅಂದರೆ ತುಂಬಾ ರಿವರ್ಸ್ ಎಫೆಕ್ಟ್ಸ್ ಇರುತ್ತೆ ಆ ಸ್ಟ್ರೈಟ್ ಫಾರ್ವರ್ಡ್ನೆಸ್. ಅದನ್ನು ದೇವತಾ ಅಂತಾರೆ. ಯಾರಿಗೆ ಮನಸ್ಸಿನಲ್ಲಿರೋ ವೃತ್ತಿಯಲ್ಲಿ ಏನು ಬರುತ್ತೋ ಅದನ್ನೇ ವಾಕ್ ರೂಪದಲ್ಲಿ ಹೊರಗಡೆ ಬಿಡ್ತಾರೋ, ಫಿಲ್ಟ್ರ್ ಯಾರಿಗಿರೋದಿಲ್ಲವೋ ಅವ್ರನ್ನ ಯಥಾರ್ಥವಾಗಿ ದೇವತಾ ಅಂತಾರೆ. ಅದು ಕೆಟ್ಟ ಸ್ವಲ್ಪ ಅಶಿಷ್ಟವಾಗಿರೋಂಥ ಮಾತು ಆಗಿರ್ಬೋದು, ಏನೇ ಕೆಲವ್ರಿಗೆ ಇದ್ಬಿಡುತ್ತೆ, ಒಳಗಡೆ ಫಿಲ್ಟ್ರ್ ಇರೋದಿಲ್ಲ. ಮನಸ್ಸಿನಲ್ಲಿ ಏನು ಅನಿಸ್ಬಿಡ್ತಾ ಇರುತ್ತೋ ಟಕ್ ಅಂತ ಹೊರಗಡೆ ಹೇಳ್ಬಿಡ್ತಾರೆ ಅವರು. ಬಟ್ ಅವ್ರು ಯಥಾರ್ಥ ಹೇಳ್ತಾ ಇರ್ತಾರೆ. ಅದು ತುಂಬ ಒಳ್ಳೆಯ ಗುಣ, ಅದು ರುಜುತ್ವ, ಸ್ಟ್ರೈಟ್ ಫಾರ್ವರ್ಡ್ನೆಸ್ಸು. ಅಮಾನಿತ್ವಾದಿ ಲಕ್ಷಣಗಳಲ್ಲೂ ಕೂಡ ಅದು ಒಂದು ಬರುತ್ತೆ, ಒಂದು ಲಕ್ಷಣ ಅದು. ಮತ್ತು ಸರ್ವಭೂತಾನುಕಂಪ, ಎಲ್ಲ ಭೂತಗಳಲ್ಲೂ ಅನುಕಂಪ ಇರಬೇಕು. ಅಹಿಂಸೋ ಪರಮೋ ಧರ್ಮ. ಸಾಧಕರಿಗಂತೂ ಮುಖ್ಯವಾಗಿ ಪ್ರತಿಯೊಂದು ಜೀವಿಗೂ, ನಾಯಿ ದಾರಿಯಲ್ಲಿ ಮಲ್ಕೊಂಡಿರುತ್ತೆ, ನನ್ನ ದಾರಿಗೆ ಅಡ್ಡ ಇದೆ ಅಂದ್ಬಿಟ್ಟು ಕಲ್ಲು ತಗೊಂಡು ಹೊಡೆದು ಎಬ್ಬಿಸ್ಬಿಡೋದಲ್ಲ. ನಾಯಿ ಮಲ್ಕೊಂಡಿದ್ರೆ ಪಕ್ಕಕ್ಕೆ ಸೈಡಿಗಿಂದ ಅದ್ರ ನಿದ್ದೆ ಭಂಗ ಆಗದಿರ ಸೈಡಿಂದ ಮೆಲ್ಲಗೆ ನಡ್ಕೊಂಡು ಹೋಗ್ಬಿಡ್ಬೇಕು. ಆ ಥರ ಪ್ರತಿಯೊಂದು ಭೂತದ ಮೇಲೆ ಕೂಡ ಆ ಮಟ್ಟ ಅನುಕಂಪ ಇರಬೇಕು ಸಾಧಕರಿಗೆ. ಮತ್ತು ಈ 7 ಸ್ವರ್ಗದ ಬಾಗಿಲುಗಳು, ಈ 7ರಲ್ಲಿ ಯಾವುದಾದರೂ ಒಂದರ ಮೂಲಕವಾಗಿಯಾದರೂ ಸ್ವರ್ಗಕ್ಕೆ ಹೋಗಬಹುದು. ಈ 7ರಲ್ಲಿ 7 ಮಾಡಬೇಕಂತಿಲ್ಲ. ಇದರಲ್ಲಿ ಯಾವುದಾದ್ರೂ ಒಂದು ಇಟ್ಕೊಂಬಿಡು. ನೀನು ತಪಸ್ಸಾದರೂ ಇಟ್ಕೋ, ಇಲ್ಲ ದಾನ ಆದರೂ ಇಟ್ಕೋ, ಅಂತರಿಂದ್ರಿಯ ನಿಗ್ರಹ ಆದರೂ ಮಾಡು, ಇಲ್ಲ ಬಾಹ್ಯೇಂದ್ರಿಯ ನಿಗ್ರಹ ಮಾಡು, ಸ್ಟ್ರೈಟ್ ಫಾರ್ವರ್ಡ್ ಆಗಿರು. ಇಷ್ಟಿದ್ದರೆ ಸಾಕು, ತಪ್ಪದಿರ. ಮತ್ತು ಅದು
ಸ್ವರ್ಗಕ್ಕೆ ದಾರಿ ತೋರುತ್ತೆ. ಆದರೆ ಈ 7 ವಿಧವಾದ ಮಾರ್ಗವನ್ನು ಅನುಸರಿಸುವವರಿಗೆ ಅಹಂಭಾವವಿರಬಾರದು. ಅಹಂಕಾರದ ಬಗ್ಗೆ ಇತ್ತು ಎಲ್ಲಿ ಹೋದರೂ ಕೂಡ ಮಹಾಭಾರತದಲ್ಲಿ ಟಪ 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 ಅಂತ ಹೊಡಿತಾನೆ ಇರ್ತಾರೆ. ಅಹಂಕಾರವೆಂಬುದೇ ಒಂದು ಗಾಢಾಂಧಕಾರ. ಯಾವುದೇ ಮಾರ್ಗವನ್ನೇ ಅನುಸರಿಸಿದರೂ ಈ ಗಾಢಾಂಧಕಾರದಲ್ಲಿ ಸಿಕ್ಕಿಕೊಂಡವರಿಗೆ ಮುಂದಿನ ಹಾದಿಯು ಖಂಡಿತವಾಗಿಯೂ ಕಾಣುವುದಿಲ್ಲ. ಮದಾಂಧರಾದವರು ಬಹಳ ಬೇಗ ವಿನಾಶ ಹೊಂದುತ್ತಾರೆ. ತಪಸ್ಸು ಮೊದಲಾದವು ಮನುಷ್ಯನ ಅಹಂಕಾರದಿಂದ ಒಡನೆಯೇ ವಿನಾಶ ಹೊಂದುವುದೆಂಬುದು ಸತ್ಪುರುಷರ ಅಭಿಪ್ರಾಯವಾಗಿದೆ. ಈ ಅಹಂಕಾರ ಎಂಬ ಶತ್ರುವನ್ನು ಪ್ರತಿದಿನ ಚೆಕ್ ಮಾಡ್ಕೊತಾ ಇರಿ. ಇವನೇ ನಮಗೆ ದೊಡ್ಡ ಶತ್ರು. ಎಲ್ಲವೂ ವಿಚಾರ ಎಲ್ಲ ಸ್ವಲ್ಪ ಈಸಿಯಾಗಿರುತ್ತೆ. ಲಾಸ್ಟ್ ಸ್ಟೆಪ್ ಏನಿದೆಯೋ ಆ ಅಹಂಕಾರನ ನಾಕೌಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅವನ ಅಹಂಕಾರನ ಸಾಕ್ಷಿ ಭಾವದಲ್ಲಿ ಯಾವತ್ತು ನೋಡಿಬಿಟ್ಟು ಅವನ ಶತ್ರು ಅಂತ ತಿಳ್ಕೊಂಡ್ರೂ ಸಾಕು, ತುಂಬ ಹುಷಾರಾಗ್ಬಿಡ್ತೀವಿ. ಮತ್ತು ಅದು ಕೊಡೋ ನಿರ್ಣಯಗಳಾಗಲಿ ಅದರ ಸಮಸ್ಯೆಗಳಾಗಲಿ ನಮ್ಮ ಸಮಸ್ಯೆಗಳಂತ ತಗೊಳ್ಳೋದಿಲ್ಲ. ಆ ಅಹಂಕಾರಕ್ಕೆ ಎಷ್ಟೋ ಪ್ರಾಬ್ಲಮ್. ಸಿಂಹಕ್ಕೆ ವಿಪರೀತವಾದ ಅಹಂಕಾರ ಈಗೋ ಪ್ರಾಬ್ಲಮ್ ಇರುತ್ತೆ. ಮೇಘ ಗರ್ಜನೆ ಹಾಕಿದ್ರೆ ಅದು ಕೂಡ ಸಹನೆ ಆಗೋದಿಲ್ಲ. ಯಾರೋ ನನ್ನ ಚಾಲೆಂಜ್ ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಇದು ಗರ್ಜನೆ ಮಾಡುತ್ತಂತೆ ಸಿಂಹ. ಬಾ ಯಾವನೋ ನೀನು ನೋಡ್ಕೊಳೋಣ, ಯುದ್ಧ ಮಾಡೋಣ ಬಾ, ನೀನು ಗ್ರೇಟ ನಾನು ಗ್ರೇಟ ಅಂದು. ಅಷ್ಟು ಈಗೋ ಪ್ರಾಬ್ಲಮ್ ಆಗಿರುತ್ತೆ. ಅಹಂಕಾರದ ಪ್ರತೀಕ ಅದಲ್ಲ. ಅದಕ್ಕೆ ಈ ಅಹಂಕಾರನ ಮಾತ್ರ ಪ್ರತಿದಿನವೂ ಚೆಕ್ ಮಾಡ್ಕೊತಾ ಇರಬೇಕು. ಎಲ್ಲದರಲ್ಲೂ ಬರ್ತಾ ಇರುತ್ತೆ, ಅದು ಹುಷಾರಾಗಿರಬೇಕು. ಅದಿದ್ದರೆ ಮಾತ್ರ ಎಲ್ಲ ತಪಸ್ಸೆಲ್ಲ ಹಂಗೆ ಒಂದು ಕ್ಷಣದಲ್ಲಿ ಹೋಗ್ಬಿಡುತ್ತೆ. ವಿದ್ಯೆಗೆ ತಕ್ಕ ವಿನಯವಿರಬೇಕೆಂಬುದು ನೀತಿಯೇ ಹೊರತು ಸಾಮಾನ್ಯವಾಗಿ ನಡವಳಿಕೆಯಲ್ಲಿರುವುದಿಲ್ಲ. ವಿನಯತೆ ಅಂದರೆ ಎಲ್ರಿಗೂ ಗೊತ್ತು ಈ ವಿಷಯ, ವಿದ್ಯಾದದಾತು ವಿನಯ. ಮತ್ತು ಆದರೆ ನಡವಳಿಕೆ ಪ್ರಾಕ್ಟಿಕಲಾಗಿ ಕಾಣಿಸ್ತಾ ಇರೋದಿಲ್ಲ. ಅದೇನೋ ಅಂತಾರಲ್ಲ, ಹೆಚ್ಚು ಹಣ್ಣಿರೋ ಅಂಥ ಮರ ಗಿಡಗಳು ತುಂಬ ಬಗ್ಗಿ ಇರ್ತವೆ ಅಂದ್ಬಿಟ್ಟು. ಹೆಚ್ಚು ವಿದ್ಯೆ ಇದ್ದಾಗ ನಾನು ನಿಮ್ಮೆಲ್ಲರಿಗಿಂತ ನಾನೇ ಸಣ್ಣವನಪ್ಪ, ನಿಮ್ಮೆಲ್ಲರಿಗಿಂತ ನಾನೇ ಅಜ್ಞಾನಿ, ನಿಮ್ಮೆಲ್ಲರಿಗಿಂತ ನನಗೆ ಸ್ವಲ್ಪ ಗೊತ್ತಿರೋದು ಅನ್ನೋ ಒಂದು ಭಾವನೆ, ಅನ್ನೋ ಒಂದು ಮಾತು ಆ ಥರ ಎಲ್ಲ ವ್ಯಕ್ತ ಆಗುತ್ತೆ. ಅಹಂಕಾರ ಇದ್ದರೆ ಮಾತಲ್ಲೇ ಅವರು ಪ್ರೂವ್ ಮಾಡ್ಕೊಂಬಿಡ್ತಾರೆ, ನಾನು ದೊಡ್ಡ ಮಹಾಜ್ಞಾನಿ, ನಾನು ಸಾಮಾನ್ಯ ಅನ್ಕೋಬೇಡ, ನನಗೆಲ್ಲ ಗೊತ್ತು, ಏನು ಅಂದ್ಕೊಂಡಿದ್ದೀಯ, ನೀನು ಪ್ರಶ್ನೆ ಕೇಳಿದರೆ ನೀನು ಮುಂಚೆ ಅವನು ಉತ್ತರ ಕೊಟ್ಟುಬಿಟ್ಟು ಅವನು ಪ್ರೂವ್ ಮಾಡ್ಕೊತಾನೆ, ನಾನಿಷ್ಟು ಜ್ಞಾನ ಇರೋವಂಥ ವ್ಯಕ್ತಿ ನಾನು ಅಂತ ಏನಕ್ಕೇನೋ ಪ್ರಕಾರನ ಪ್ರೂವ್ ಮಾಡ್ಕೊತಾ ಇರ್ತಾನೆ. ಇಂಟೆನ್ಸ್ ಪ್ರೆಷರ್ ಇರುತ್ತೆ. ಅವನು ತುಂಬ ದೊಡ್ಡ ಜ್ಞಾನಿ, ತುಂಬ ಗ್ರೇಟ್ ಅಂತ ಪ್ರೂವ್ ಮಾಡ್ಕೋಬೇಕಂತ. ಅದೆಲ್ಲ ಅಹಂಕಾರ ಅನ್ನೋ ಶತ್ರು ಅನ್ನೋಂಥ ಅವ್ನಿಗೆ ಗೊತ್ತಾಗ್ತಾ ಇರೋದಿಲ್ಲ. ಮನುಷ್ಯನಿಗೆ ವಿದ್ಯಾಸಂಪತ್ತು ಹೆಚ್ಚಿದಂತೆಲ್ಲ ದುರಭಿಮಾನವು ಹೆಚ್ಚುತ್ತಾ ಹೋಗುವುದುಂಟು. ನೋಡಿ ಎಂಥ ವಾಕ್ಯಗಳು ಬರ್ತಾಯಿದ್ದಾವೆ. ವಿದ್ಯಾಸಂಪತ್ತು ಹೆಚ್ಚಿದಂತೆಲ್ಲ ದುರಭಿಮಾನವು ಹೆಚ್ಚುತ್ತಾ ಹೋಗ್ತಾ ಇರುತ್ತೆ. ಇದು ಗಮನಿಸ್ತಾ ಇರಬೇಕು. ಅದೇ ಯಾವುದೋ ಪಂಡಿತರು ಒಂದು ಜೋಕ್ ಬರುತ್ತಲ್ಲ, ಬೋಟ್ ಓಡಿಸೋನ ಇರ್ತಾನಂತೆ, ನದಿಯಿಂದ ಗಂಗಾ ನದಿಯಿಂದ ಈ ಕಡೆಯಿಂದ ಆ ಕಡೆ ಸೇರಿಸ್ಬೇಕು. ಇಬ್ಬರು ಪಂಡಿತರು ಸಿಕ್ಕಾಪಟ್ಟೆ ಅಹಂಕಾರ, ಆ ಶಾಸ್ತ್ರ ಓದಿದ್ದೀನಿ ಈ ಶಾಸ್ತ್ರ ಓದಿದ್ದೀನಿ ಅಂದ್ಬಿಟ್ಟು ಆ ಬೋಟಲ್ಲಿ ಕೂತ್ಕೊಂಡು ಏನೇನೋ ಪ್ರಶ್ನೆ ಕೇಳ್ತಾರೆ ಶಾಸ್ತ್ರ ಸಂಬಂಧಿ. ನಿನಗೆ ಆತ್ಮ ಅಂದರೆ ಗೊತ್ತಾ, ಆ ಶಾಸ್ತ್ರ ಗೊತ್ತಾ, ಈ ಶಾಸ್ತ್ರ, ನನಗೆ ಯಾವ ಶಾಸ್ತ್ರನೂ ಗೊತ್ತಿಲ್ಲ ಅಂತ. ಅವನು ಯಾವಾಗ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾನೆ ಬೋಟ್ ಓಡಿಸೋನು. ಮೂರ್ಖ ನೋಡು, ನಿನಗೇನು ಗೊತ್ತಿಲ್ಲ, ನೀನು ಮೂರ್ಖ ಅಂತ. ಹಂಗೆ ಅವನು ಬೈಕೊಂತ ಬರ್ತಾ ಇರ್ತಾರೆ. ಅದೇ ಸಮಯಕ್ಕೆ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ. ಇವತ್ತು ಇರೋವಂಥ ಗಾಳಿ, ವಿಪರೀತವಾದ ಗಾಳಿ ಬಂದರೆ ಕಂಟ್ರೋಲ್ ತಪ್ಪೋಗುತ್ತೆ. ಅವನು ಬೋಟೋನು ನಿಮಗೆ ಈಜು ಬರುತ್ತಾ ಅಂತ ಒಂದು ಕೇಳ್ತಾನೆ. ಇಲ್ಲ ಅಂತಾರೆ. ಅಯ್ಯೋ ಮೂರ್ಖರೇ, ಹೋಯ್ತು ನಿಮ್ಮ ಜೀವ ಹೋಯ್ತು ಇವತ್ತು ಅಂದ್ಬಿಟ್ಟಿದ್ದನು, ಅವನು ದುಂಬಿಟ್ಟಿದ್ದನು, ಅವನು ಸೇಫ್ ಆಗ್ತಾನೆ. ಅವರಿಬ್ಬರು ಎಲ್ಲ ಗೊತ್ತು, ಇವನು ಗೊತ್ತಿಲ್ಲ ಬೈದು ಅದೊಂದು ಗೊತ್ತಿಲ್ಲ ಅಂದರೆ ಅವತ್ತು ಪ್ರಾಣನೇ ಹೊಟ್ಟೋಯ್ತು ಅವ್ರದ್ದು. ಆ ಥರ ಇರುತ್ತೆ. ನಮ್ಮ ಹತ್ರ ಒಂದು ಟ್ಯಾಲೆಂಟ್ ಇದ್ದರೆ ಇನ್ನೊಬ್ಬನ ಹತ್ರ ಇನ್ನೂ ಟ್ಯಾಲೆಂಟ್ ಇರುತ್ತೆ. ಪ್ರತಿಯೊಬ್ಬರು ಯಾವುದೋ ಒಂದು ಟ್ಯಾಲೆಂಟಿಂದ ಹುಟ್ಟಿರ್ತಾರೆ ಅಷ್ಟೇ. ಹೆಚ್ಚುತ್ತಾ ಯಾವನು ವಿದ್ಯೆಯನ್ನು ಕಲಿತಿರುವುದಕ್ಕಾಗಿಯೇ ಅಹಂಕಾರ ಪಡುವವನು ಇತರರು ಬಹಳ ಕಷ್ಟದಿಂದ ಗಳಿಸಿರುವ ಯಶಸ್ಸನ್ನು ತನ್ನ ವಿದ್ಯೆಯಿಂದ ಹರಣ ಮಾಡಲು ಪ್ರಯತ್ನಿಸುವನು. ಅಂತಹವನಿಗೆ ಶಾಶ್ವತವಾದ ಪುಣ್ಯಲೋಕಗಳು ಖಂಡಿತವಾಗಿಯೂ ಸಿಕ್ಕಲಾರೆವು. ವಿದ್ಯೆಯಿಂದ ನೀನು ಇನ್ನೊಬ್ಬರ ಶ್ರೇಯಸ್ಸನ್ನು, ಇನ್ನೊಬ್ಬರಿಗೆ ಸಿಗಬೇಕಾದ ಯಶಸ್ಸನ್ನು ನೀನು ಏನೋ ಒಂದು ವಂಚನೆಯಿಂದ ಇದು ಮಾಡಿಬಿಟ್ರೆ ನಿನಗೆ ಪುಣ್ಯ ಲೋಕಗಳು ಸಿಗೋದಿಲ್ಲ.
ಆದ್ದರಿಂದ ತುಂಬ ಹುಷಾರಾಗಿರಬೇಕು. ಅಹಂಕಾರ ಪ್ರತಿಯೊಂದು ಏನೇ ಒಂದು ನಾವು ಸಂಪಾದನೆ ಮಾಡಲಿ ಅದರಿಂದ ಅಹಂಕಾರ ಬರ್ತಾ ಇರುತ್ತೆ. ಮತ್ತು ಬ್ರಹ್ಮವಿದ್ಯೆಯನ್ನು ಅಧ್ಯಯನ ಮಾಡಿದ್ದರಿಂದಲೇ ಅವನಿಗೆ ಪೂರ್ಣ ಫಲವೂ ಸಿಕ್ಕುವುದಿಲ್ಲ. ಅಹಂಕಾರ ಬಂದುಬಿಡುತ್ತಂದರೆ ಆ ಬ್ರಹ್ಮವಿದ್ಯೆಯ ಪೂರ್ಣ ಫಲವು ಸಿಕ್ಕೋದಿಲ್ಲ. ಇನ್ಫಾರ್ಮೇಷನ್ ರೂಪದಲ್ಲೇ ಇದ್ಬಿಡುತ್ತೆ, ಅದು ಫಲೀಭೂತವಾಗೋದಿಲ್ಲ. ಶ್ವೇತಕೇತು ಅದಕ್ಕೆ ಗುರುಕುಲಕ್ಕೆ ಹೋಗ್ಬಿಟ್ಟು ಅದು ಸರ್ಟಿಫಿಕೇಟ್ ಕೂಡ ಕನ್ವೊಕೇಶನ್ ಸರ್ಟಿಫಿಕೇಟ್ ಕೂಡ ತೊಗೊಂಬಂದ್ಬಿಟ್ಟಿರ್ತಾನೆ. ತುಂಬ ಗ್ರೇಟ್ ದೊಡ್ಡ ಜ್ಞಾನಿ ಅಂತ ಫೀಲ್ ಆಗ್ತದೆ. ಅವನ ಹಾವ ಭಾವಗಳಲ್ಲಿ, ಕುಳಿತಿರೋ ಸ್ಟೈಲು, ಮಾತಾಡೋ ಸ್ಟೈಲಲ್ಲಿ ಅಹಂಕಾರ ವ್ಯಕ್ತ ಆಗ್ತಾ ಇರುತ್ತೆ. ಅವ್ರ ತಂದೆಗೆ ಅರ್ಥ ಆಗುತ್ತೆ, ಓಹೋ ಇವನಿಗೆ ವಿನಯತೆ ಬಂದಿಲ್ಲ ಅಂದರೆ ಇವನು ಏನೋ ಗಡಬಡ ಮಾಡ್ಕೊಂಬಂದು ಸರಿಯಾಗಿ ತಿಳ್ಕೊಂಬಂದಿಲ್ಲ ಅಂತ. ಶ್ವೇತಕೇತು, ನೀನು ಈ ವಸ್ತುನ ತಿಳ್ಕೊಂಡಿದ್ದೀಯಪ್ಪ, ಯಾವ ವಸ್ತುನ ತಿಳ್ಕೊಂಡ ಮೇಲೆ ಇನ್ನು ಪ್ರಪಂಚದಲ್ಲಿ ಇನ್ನೊಂದು ಬೇರೆ ಯಾವುದೇ ಒಂದು ವಸ್ತುನ ತಿಳ್ಕೊಳ್ಳೋದು ಅವಶ್ಯಕತೆ ಇಲ್ಲವೋ ಅಂಥ ವಸ್ತುನ ನೀನು ತಿಳ್ಕೊಂಡಿದ್ದೀಯಾ ಅಂದರೆ, ಅಯ್ಯೋ ಅಂಥದ್ದು ಒಂದು ವಸ್ತು ಇದೆಯಾ, ಒಂದನ್ನು ತಿಳ್ಕೊಂಬಿಟ್ರೆ ಪ್ರಪಂಚದಲ್ಲಿ ಎಲ್ಲವೂ ತಿಳ್ಕೊಬೋದು, ಎಲ್ಲನೂ ತಿಳಿದಂಗೆ ಆಗುತ್ತಾ ಅಂತ ಅಲ್ಲೇ ಆ ಕ್ವಶನ್ನಲ್ಲೇ ಅವನ ಅಹಂಕಾರ ಎಲ್ಲ ತುಸ್ಸಾಗ್ಬಿಡುತ್ತೆ. ಆಚಾರ್ಯರ ಮೇಲೆ ಕಂಪ್ಲೇಂಟ್ ಇಡ್ತಾನೆ, ನಮ್ಮ ಆಚಾರ್ಯರಿಗೆ ನಿಜವಾಗ್ಲೂ ಇದು ಗೊತ್ತಿಲ್ಲ ಅನಿಸುತ್ತೆ, ಇದು ನನಗೆ ಹೇಳ್ಕೊಟ್ಟಿಲ್ಲ ಅಂದ್ಬಿಡ್ತಾನೆ. ಅಲ್ಲೂ ಕೂಡ ಅಹಂಕಾರನೇ. ಮತ್ತು ಅಹಂಕಾರ ಒಪ್ಕೊಂಡ ಮೇಲೆ ಮತ್ತು ಇಬ್ಬರು ಹೋಗಿ ಮತ್ತು ಜ್ಞಾನನ ಮಗನಿಗೆ ತಂದೆನೇ ತತ್ವಮಸಿ ಇವೆಲ್ಲ ಬೋಧನೆ ಮಾಡ್ತಾನೆ 9 ಸತಿ ಚಾಂದೋಪನಿಷತ್ತಲ್ಲಿ. ಅದಕ್ಕೆ ವಿನಯತೆ, ಒಳಗಡೆ ರಿಪೇರಿ ಇರಬೇಕು. ಒಳಗಡೆ ನಾನು ಎಷ್ಟು ಓದಿದ್ರು ಎಷ್ಟು ತಿಳ್ಕೊಂಡ್ರೂ ಕೂಡ ನಾನೆಲ್ಲರಿಗಿಂತ ತುಂಬ ಕಡಿಮೆ ತಿಳ್ಕೊಂಡಿರೋನು ಅನ್ನೋ ಭಾವನೆ ಒಳಗಡೆ ಇದ್ದರೆ ನಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಅದು ಹಾವಭಾವಗಳು ರಿಫ್ಲೆಕ್ಟ್ ಆಗ್ತಾ ಇರ್ತವೆ. ಒಳಗಡೆ ತುಂಬ ನಾನು ದೊಡ್ಡ ಪುಡಂಗಿ, ನಾನು ದೊಡ್ಡ ಶ್ರೇಷ್ಠ ನನ್ನ ಭಾವನೆ ಒಳಗಡೆ ಇತ್ತಂದರೆ ನಾವು ಎಷ್ಟು ನಿಯಂತ್ರಣ ಮಾಡಿಕೊಂಡು ಕೂಡ ನಮ್ಮ ಕಣ್ಣುಗಳು, ನೋಟ, ನಮ್ಮ ಹಾವಭಾವಗಳಲ್ಲಿ ಅಹಂಕಾರ ವ್ಯಕ್ತ ಆಗ್ತಾ ಇರುತ್ತೆ. ಅದು ಇನ್ನೊಬ್ಬನಿಗೆ ತೊಂದರೆ ಕೊಡ್ತಾ ಇರುತ್ತೆ ಅಹಂಕಾರ. ಅದು ನಾವು ಎಷ್ಟೋ ಜಾಗದಲ್ಲಿ ನೋಡಿದ್ದೀವಿ, ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತರು ಅಂಥವ್ರೆ, ಅವ್ರು ಓದಿರೋ ಕ್ವಾಲಿಫಿಕೇಷನ್ ಯಾರಾದರೂ ಎದುರುಗಡೆ ಬಂದುಬಿಟ್ಟು ಸಡನ್ನಾಗಿ ಫಸ್ಟ್ ನಮಸ್ಕಾರ ಅವ್ರು ಮಾಡಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ಈಗೋ ಅನ್ನೋದು ಅಹಂಕಾರ ಅನ್ನೋದು ಇಲ್ಲವೇ ಇಲ್ಲ. ತುಂಬಾ ಈ ವಿಷಯದಲ್ಲಿ ತುಂಬ ವಿಚಾರ ಮಾಡಬೇಕು. ಇಲ್ಲಾಂದರೆ ಅಹಂಕಾರ ನಮ್ಮನ್ನು ಸುಟ್ಟು ಬೂದಿ ಮಾಡಿಬಿಡುತ್ತೆ. ಬ್ರಹ್ಮವಿದ್ಯೆ ಫಲನೇ ಸಿಗೋದಿಲ್ಲ. ಸಾಧನೆಯ ಹೊರತಾಗಿ ಬ್ರಹ್ಮವಸ್ತುವಿನ ದರ್ಶನವಾಗುವುದಿಲ್ಲ ಅಂತ ಹೇಳ್ತಾರೆ. 4 ರಾಜಸಿಂಹ 4 ಕರ್ಮಗಳು ಕರ್ತೃವಿಗೆ ಯಾವಾಗಲೂ ಕೇಳುವುದನ್ನು ಕೊಡುತ್ತವೆ. ಯಾವಾಗಲೂ ಅವನ ರಕ್ಷಣೆಯಲ್ಲಿ ಜಾಗರೂಕವಾಗಿದ್ದು ಅಭಯ ಪ್ರದಾನ ಮಾಡುತ್ತಿರುತ್ತವೆ. 4 ಪ್ರಕಾರದ ಕರ್ಮಗಳು. ಫಸ್ಟು ಸ್ವರ್ಗಕ್ಕೆ 7 ಸಾಧನೆಗಳು ಹೇಳ್ಬಿಟ್ಟು ಈಗ 4 ಪ್ರಕಾರದ ಕರ್ಮಗಳು ಹೇಳ್ತಾರೆ. ಇವು ತುಂಬ ಒಳ್ಳೆಯದಂದ್ಬಿಟ್ಟು. ಅಹಂಭಾವವನ್ನಿಟ್ಟುಕೊಂಡು ಕರ್ಮಗಳನ್ನು ಮಾಡಿದರೆ ಅಭಯಂಕರಗಳಾದ ಅದೇ ಕರ್ಮಗಳು ಕರ್ತೃವಿಗೆ ಭಯವನ್ನುಂಟು ಮಾಡುತ್ತವೆ. ನಾವು ಅಹಂಕಾರದಿಂದ ಏನೇ ಕೆಲಸ ಮಾಡಿದ್ರೆ ಅದರ ರಿಸಲ್ಟ್ ನಮಗೆ ಭಯ, ರಿವರ್ಸ್ಗೆ ಬೌನ್ಸ್ ಆಗುತ್ತೆ. ಅಗ್ನಿಹೋತ್ರ 4 ಒಳ್ಳೆ ಕರ್ಮಗಳು ಯಾವುದು ಮಾಡ್ತಿರಬೇಕು ಅಂತ. ಅಗ್ನಿಹೋತ್ರ ಅಂದರೆ ಸ್ವರ್ಣಾಶ್ರಮ ಧರ್ಮಗಳೇನಿರ್ತವೆ. ಬ್ರಾಹ್ಮಣರಾದರೆ ಅಗ್ನಿಹೋತ್ರ. ಮೌನ, ನೋಡು ಮೌನ ಎಂಥ ದೊಡ್ಡ ಸಂಪತ್ತು. ಸುಮ್ಮನಿರೋದು, ಮನಸ ವಾಚ ಕರ್ಮನ ಎಷ್ಟು ಮೌನವಾಗಿರ್ತೀವೋ ಅಷ್ಟು ಶಾಂತಿ ಸಿಗುತ್ತೆ. ಮೌನ ಮತ್ತು ಅಧ್ಯಯನ, ಸ್ವಾಧ್ಯಾಯ, ಶ್ರವಣ ಮನನ ನಿಧಿಧ್ಯಾಸ ಏನು ಮಾಡ್ತಾಯಿದ್ದೀವೋ ಇದು ಇರಬೇಕು. ಇದು ನಿಜವಾದ ಕರ್ಮ. ಇದರಿಂದನೇ ನಮ್ಮ ದುಃಖ ಹೋಗೋದು. ಯಜ್ಞ ಮತ್ತು ಯಜ್ಞಗಳು, ವೈದಿಕ ಹವಿಷ್ಯು ಇಂಥವೆಲ್ಲ ಮಾಡ್ತಾರೆ. ಇವುಗಳೇ ಉತ್ಕೃಷ್ಟವಾದ 4 ಕರ್ಮಗಳು. ಮಾನಕ್ಕಾಗಿ ಇತರರನ್ನು ಮೆಚ್ಚಿಸುವ ಸಲುವಾಗಿ ದಾಂಭಿಕವಾಗಿ ಅಗ್ನಿಹೋತ್ರವನ್ನು ಮಾಡಬಾರದು. ಇನ್ನೊಬ್ಬರಲ್ಲಿ ನಾನು ಪ್ರಪಂಚದಲ್ಲಿ ನಾನು ದೊಡ್ಡ ಯಜ್ಞ ನಡೆಸಿದ್ದೀನಿ ಅಂದ್ಬಿಟ್ಟು ಹೊಗಳ್ಕೋಬೇಕು ಅಂದ್ಬಿಟ್ಟು ಆ ಥರ ಉದ್ದೇಶದಲ್ಲಿ ಮಾಡಬಾರ್ದು. ಯಾವುದೇ ವಿಧವಾದ ದಂಭಾಚಾರ ಆಡಂಬರಗಳು ಇಲ್ಲದೆ ಸ್ವಾತ್ಮೋನ್ನತಿಗಾಗಿ ಅಗ್ನಿಹೋತ್ರವನ್ನು ಮಾಡಬೇಕು. ನಮ್ಮ ಒಂದು ಉದ್ಧಾರಕ್ಕೆ, ನಮ್ಮ ಒಂದು ಅಂತಃಕರಣ ಶುದ್ಧಿ ಸಲುವಾಗಿ, ನಮ್ಮ ಒಂದು ಅಹಂಕಾರನ ಕಳ್ಕೊಳ್ಳೋದಕ್ಕೆ ಆ ಉದ್ದೇಶದಿಂದ ನಾವು ಮಾಡಬೇಕಷ್ಟೇ ಹೊರತು ಕೀರ್ತಿ ಪ್ರತಿಷ್ಠೆಗಳ ಸಲುವಾಗಿ ಬೇರೆ ಉದ್ದೇಶ ಇಟ್ಟು ನಾವು ಮಾಡಬಾರದು. ಕೇವಲ ಮಾತನಾಡದಿರುವುದರಿಂದ ಮೌನಿಯಾಗಲಾರನು. ಮೌನ ಅಂದರೆ ಏನು ಅಂತ ಡೀಟೇಲ್ ಕೊಡ್ತಾರೆ. ಮನಸ್ಸನ್ನು ಮೌನಗೊಳಿಸಬೇಕು. ಬಾಯಲ್ಲಿ ಮಾತ್ರ ಮಾತನಾಡದೆ ಮನಸ್ಸನ್ನು ಅದು ಹೋದೆಡೆಗೆ ಬಿಡುವುದು ಮೌನ ವ್ರತವೆನಿಸುವುದಿಲ್ಲ. ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಮನೋರಾಜ್ಯಗಳನ್ನ ನಡೀತಾನೆ ಇರ್ತವೆ.
ಅವ್ರವ್ರ ಮನಸ್ಸು ಅವ್ರಿಗೆ ಗೊತ್ತು ಏನಾಗ್ತಾ ಇದೆ. ಕ್ಲಾಸು ಆದಮೇಲೆ ಆಗಿ ಸಾಧ್ಯ ಆದಮೇಲೆ ಮನಸ್ಸನ್ನು ಫ್ರೀಯಾಗಿಟ್ಟಾಗ ಏನು ಸುಮ್ಮನೆ ಸೈಲೆಂಟಾಗಿದೆಯಾ, ಇಲ್ಲ ಯಾವುದೋ ಒಂದು ಯೋಚನೆ ಮಾಡ್ತಾನೇ ಇದೆಯಾ? ಪ್ರತಿಯೊಬ್ಬರಿಗೂ ಅವ್ರವ್ರ ಮನಸ್ಸು ಗೊತ್ತಾ. ಮತ್ತು ಅಷ್ಟೊಂದು ಖಾಲಿ ಸಮಯನ ನಾವು ಮನೋರಾಜ್ಯದ ಅಭ್ಯಾಸ ಮಾಡಿಸ್ಕೊಂಡ್ಬಿಟ್ರೆ ಸಾಧಕರಿಗೆ, ಮುಖ್ಯವಾಗಿ ಮನೆ ಬಿಟ್ಟು ಎಲ್ಲ ಬಿಟ್ಟು ಸನ್ಯಾಸ ತಗೊಂಡು ಹೊರಗಡೆ ಬಂದಿರೋರಿಗೆ ನಮ್ಮ ಕೈಲಾಸಾಶ್ರಮದ ಗುರುಗಳು ಹೇಳ್ತಿದ್ರು, ದೊಡ್ಡ ಶತ್ರು ಮನೋರಾಜ್ಯ. ಯಾಕಂದರೆ ಮಾಡೋ ಕೆಲಸ ಏನಿರೋದಿಲ್ಲ, ಸ್ವಲ್ಪ ಏನೋ ಕ್ಲಾಸು ಅದೋ ಇದು ಏನೋ ಸ್ವಲ್ಪ ಕೂತ್ಕೊಂಡ್ಬಿಟ್ಟ ಮೇಲೆ ಮತ್ತೆ ಏನು ಕೆಲಸ ಇರೋದಿಲ್ಲ. ಕೂತ್ಕೊಂಡು ಸುಮ್ಮನೆ ಮನೋರಾಜ್ಯ, ಮನಸ್ಸಲ್ಲಿ ಏನೇನೋ ಯೋಜನೆಗಳು, ಪ್ಲ್ಯಾನ್ಗಳು, ಭೂತಾರ್ಥ ಸ್ಮರಣಂ ಭವ್ಯಾರ್ಥ ವ್ಯಸನಂ, ಭವಿಷ್ಯದ ಬಗ್ಗೆ ಚಿಂತನೆಗಳು ಎಲ್ಲವೂ ಆಗೋಗಿರೋ ಘಟನೆಗಳ ಬಗ್ಗೆ ಸುಮ್ಮನೆ ನೆನಪು ಮಾಡ್ಕೊತಾ ಇರೋದು. ಆ ಮನೋರಥ ಜಲ ಅನ್ನೋದು, ಆ ಮನೋರಥ ರೂಪ ಶತ್ರುಗಳನ್ನು ನಾವು ಜಯಿಸಬೇಕಂದ್ರೆ ಶಾಸ್ತ್ರಗಳ ನಮ್ಮನೆ ತಗೋಬೇಕು. ಅದಕ್ಕೆ 4 ಕ್ಲಾಸ್ ಇಡ್ತಾರೆ ಉತ್ತರ ಭಾರತದಲ್ಲಿ. ಆ 4 ಕ್ಲಾಸು ಹೆಂಗೆ, ಕ್ವಶನ್ ಆನ್ಸರ್ ಟೈಪು. ಸುಮ್ಮನೆ ಹಿಂಗೆ ಪುರಾಣ ಕೇಳ್ದಂಗೆ ಕೇಳಿಬಿಟ್ಟು ಮರ್ತೋಗಂಗಿಲ್ಲ. ನೆಕ್ಸ್ಟ್ ಕ್ಲಾಸಲ್ಲಿ ಆನ್ಸರ್ ಹೇಳಬೇಕು. ಆನ್ಸರ್ ಹೇಳೋದಂದ್ರೆ ಬೈದು ಬಿಡ್ತಾರೆ, ಎಲ್ಲರ ಮಧ್ಯದಲ್ಲೂ ಕೂಡ ಬೈದು ಬಿಡ್ತಾರೆ. ಏನು ಮಾಡ್ತಿದ್ದೆ ಮತ್ತೆ ರೂಮಲ್ಲಿ ಕೂತ್ಕೊಂಡು ನೀನು ಅಂದ್ಬಿಟ್ಟು. ಆ ಭಯಕ್ಕಾದರೂ ಮತ್ತೆ ಅವನು ರೂಮ್ಗೆ ಹೋಗ್ಬಿಟ್ಟು ಆ ಶ್ಲೋಕಗಳು ಅದರ ಮೇಲೆ ಮತ್ತೆ ಪುನರಾವೃತ್ತಿ ಮಾಡ್ಕೊತಾನೆ. ಆಯಿತು, 4 ಕ್ಲಾಸು 4 ಕ್ಲಾಸಿಂದ ರೂಮಲ್ಲಿ ರಿವಿಷನ್ ಆಯ್ತು ಅಂದ್ರಾಗನ ಜಾಗೃತ ಅವಸ್ಥೆ ಫುಲ್ಲು ಟೈಟ್ ಆಗಿಬಿಡುತ್ತೆ. ಮತ್ತು ನೀನು ಮನೋರಾಜ್ಯ ಮಾಡೋದಕ್ಕೆ ನಿನಗೆ ಅವಕಾಶವೇ ಸಿಗೋದಿಲ್ಲ. ಇವೆಲ್ಲ ಟೆಕ್ನಿಕ್ಗಳು ನಮಗೆ ಸಂಸಾರದ ಕಡೆಯಿಂದ ಮನಸ್ಸನ್ನು ತಿರುಗಿಸಿ ಫಸ್ಟು ಸತ್ ಚಿಂತನದಲ್ಲಿ ತೊಲಗಿಸಿ ಮತ್ತು ಇದನ್ನು ಕೂಡ ನಿಲ್ಲಿಸ್ಬಿಡುತ್ತೆ ಶಾಸ್ತ್ರ. ಫಸ್ಟ್ ನೀನು ಸಂಸಾರದ ಕಡೆಯಿಂದ ಮನಸ್ಸನ್ನು ಈ ಕಡೆ ತಿರುಗಿಸೋದನ್ನು ಕಲಿ. ಸುಮ್ಮನೆ ಖಾಲಿಯಾಗಿ ಇಟ್ಕೊಂಡ್ಬಿಟ್ಟಿದ್ರೆ ಮನಸ್ಸು, ಅದು ಐಡಲ್ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಸುಮ್ಮನೆಂತೂ ಇರೋದೇ ಇಲ್ಲ, ಅದು ಏನೋ ಒಂದು ಯೋಚನೆ ಮಾಡ್ತಾ ಇರುತ್ತೆ. ಅದಕ್ಕೆ ನಮಗೆ ಎಲ್ಲ ಕಂಠಸ್ಥ ಮಾಡಿ ಕೇಳಿಸ್ಬೇಕಾಗಿತ್ತು. ಇವತ್ತು ಏನು ಸೂತ್ರಗಳು ಹೇಳ್ತಾರೋ, ವ್ಯಾಕರಣ ಶ್ಲೋಕಗಳು ಹೇಳ್ತಾರೋ, ಆ ನೆಕ್ಸ್ಟ್ ಡೇ ಕ್ಲಾಸಲ್ಲಿ ಕಂಠಸ್ಥ ಮಾಡಿ ಒಪ್ಪಿಸ್ಬೇಕು. ಒಪ್ಪಿಸಿದ್ರೇ ನೆಕ್ಸ್ಟ್ ಪಾಠ. ಇಲ್ಲ ಅಂದರೆ ಆವತ್ತು ಕಂಠಸ್ಥ ಮಾಡೋ ತನಕ ಒಪ್ಪಿಸೋ ತನಕ ಪಾಠ ಹೇಳೋದೇ ಇಲ್ಲ. ಮತ್ತು ಆ ಥರ ಇವೆಲ್ಲ ಏನು ಸುಮ್ಮನೆ ಒಬ್ರಿಗೊಬ್ರು ಹಿಂಸೆ ಮಾಡಿಕೊಡೋದಕ್ಕಲ್ಲ. ಮನಸ್ಸನ್ನು ಫಸ್ಟು ಸಂಸಾರದ ಕಡೆಯಿಂದ ಸಚ್ಚಿಂತನೆ ಕಡೆ ತಿರುಗಿಸಿ ಒಂದೇ ಸತಿ ದೊಡ್ಡ ಎಲ್ಲರಿಗೂ ನಾನು ಉತ್ತಮ ಅಧಿಕಾರಿ ಅಂತ ಅನಿಸ್ತಾ ಇರುತ್ತೆ, ಎಲ್ಲರಿಗೂ ಪುಡಿಂಗ್ ಇಡ್ಲಿ ಅನಿಸ್ತಾ ಇರುತ್ತೆ. ಒಂದೇ ಸತಿ ಮನಸ್ಸನ್ನು ಟಕ್ ಅಂತ ನಿಜದಿಂದ ಸ್ವಿಚ್ ಲೈಟನ್ನು ಬಂದ್ ಮಾಡಬೇಕಂತ ಪ್ರಯತ್ನ ಮಾಡೋಕ್ಕೆ ಹೋಗ್ತಾರೆ. ಉತ್ತಮ ಅಧಿಕಾರಿ ಅಂದ್ಕೊಂಡ್ಬಿಟ್ಟು ದೊಡ್ಡ ದೊಡ್ಡ ವಿಶ್ವಾಮಿತ್ರ ಅಂತವ್ರು ಒಂದೊಂದು ಸತಿ ಒಂದೊಂದಾಕೆ ಬಿದ್ದು ಎಷ್ಟು ತಿಪ್ಪಲು ಬಿದ್ದು ಲಾಸ್ಟಿಗೆ ಆ ಸ್ಥಿತಿಗೆ ಹೋಗಿದ್ದಾರೆ. ನಮ್ಮ ಯೋಗ್ಯತೆ ಏನು ನಾವು ನೋಡ್ಕೋಬೇಕು. ಅದಕ್ಕೆ ಗುರುಗಳು, ಪರಂಪರೆ, ಒಂದು ಒಳ್ಳೆ ಬೀಟ್ ಆ್ಯಂಡ್ ಟ್ರ್ಯಾಕು ಇವೆಲ್ಲ ನಮ್ಮ ಸಮಸ್ಯೆಗಳನ್ನು ತಿಳಿದುಬಿಟ್ಟು ಒಂದು ಸ್ಮೂತ್ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಭಾಷ್ಯಕಾರ ಭಗವಾನರು ಒಂದು ಉಪನಿಷತ್ತಿಗೆ ಭಾಷೆ ಬರೆದಿದ್ರೆ ಆಗೋಗ್ತಾ ಇತ್ತಲ್ಲ. 10 ಉಪನಿಷತ್ತು ಯಾಕೆ ಬರೆದರು? 10 ಉಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆ ಅವ್ರಿಗೆ ಗೊತ್ತಿತ್ತು. ಒಂದು ಉಪನಿಷತ್ತು ಅಂದರೆ ಬೇಗ ಸ್ವಲ್ಪ ಓದ್ಬಿಟ್ಮೇಲೆ ಮತ್ತೆ ಮನೋರಾಜ್ಯಗಳು ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಅಟ್ಲೀಸ್ಟ್ ಇಷ್ಟೊಂದು ಸಿಲೆಬಸ್ ಇದ್ದರೆ ಒಂದು ಲೈಫ್ ಟೈಮ್ಗೆ ಸಾಕು. 10-15 ವರ್ಷ ಆ ಭಾಷೆದ ಚಿಂತನೆ ಮಾಡ್ಕೊತು ಮತ್ತು ಅದರಲ್ಲಿ ಇನ್ನೊಬ್ರಿಗೆ ಯಾರಾದರೂ ಪಾಠ ಹೇಳಬೇಕಂದ್ರೆ ಇನ್ನೊಂದು 10 ವರ್ಷ ಆಲಂಬನೆ ಇಟ್ಕೊಂಡ್ರೆ ಅಷ್ಟರಲ್ಲಿ ನಾವು ಸಂಸಾರನ ಮರೆತು ಬಿಟ್ಟಿರ್ತೀವಿ. ಸಂಸಾರದ ವೃತ್ತಿಗಳು ಈ ಶಾಸ್ತ್ರ ಆಲಂಬನೆ ಇಟ್ಕೊಂಡ್ರೆ ಸಂಸಾರದಕ್ಕೆ ಚಿಂತನೆ ಮಾಡೋಕ್ಕೆ ಸಮಯನೇ ಇರೋದಿಲ್ಲ. ಆ ಥರ ಅಭ್ಯಾಸ ಮಾಡಿಕೊಂಡ್ರೆ ಆವಾಗ ನಮಗೆ ಈ ಕಡೆ ಬರುತ್ತೆ. ಮೌನ ಅಂದರೆ ಮನಸ್ಸಿನಲ್ಲಿ ಅದಕ್ಕೆ ಬಾಯಿ ಮುಚ್ಕೊಂಡಿರೋದು, ಸೈಲೆಂಟ್ ಇರೋದಲ್ಲ ಮೌನ. ಮನಸ್ಸಿನ ವೃತ್ತಿಗಳನ್ನು ಎಷ್ಟು ಕಟ್ಟಾಕಿದ್ದೀವೋ ಅದು ನಿಜವಾದ ಮೌನ. ಬಾಯಲ್ಲಿ ಮಾತ್ರ ಮಾತನಾಡದೆ ಮನಸ್ಸನ್ನು ಅದು ಹೋದೆಡೆಗೆಲ್ಲ ಬಿಡುವುದು ಮೌನ ವ್ರತವೆನಿಸುವುದಿಲ್ಲ. ಬಾಯಲ್ಲಿ ಮಾತ್ರ ಮಾತನಾಡದೆ ಕೈ ಬರವಣಿಗೆಯೇ ಕೆಲವರು ಇನ್ನೊಂದು ಮೌನದಲ್ಲಿ ವಿಚಿತ್ರ ಚೇಷ್ಟೆಗಳು ಬರೆದುಬಿಟ್ಟು ತೋರಿಸೋದು. ನನಗಿದು ತಗೊಂಬ ಅಡುಗೆ ಮನೆಯಲ್ಲಿ, ನನಗೆ ಅದು ತಗೊಂಬ ಇದು ತಗೊಂಬ ಅಂತ. ಮತ್ತು ಕೈ ಸನ್ನೆಗಳನ್ನು ಮಾಡುವುದು, ಹಿಂಗನ್ನೋದು. ಮತ್ತು ಇವೆಲ್ಲ ಕೂಡ ಮೌನ ವ್ರತವೆನಿಸುವುದಿಲ್ಲ. 50 ಗ್ರಾಮು ನಾಲಿಗೆ, 50 ಗ್ರಾಮು ನಾಲಿಗೆನ ಅಲ್ಲಾಡಿಸೋದನ್ನು ಬಿಟ್ಟುಬಿಟ್ಟು 5 kg ತಲೆ, 2 kg ಕೈ ಕಾಲುಗಳನ್ನು ಅಲ್ಲಾಡಿಸೋದು ಅದೆಂಥ ಮೂರ್ಖತ್ವ ಅದು. ನೀನು ಅಷ್ಟು ಆ ಅವನು ಮಾಡೋ ಸೈನ್ ಲ್ಯಾಂಗ್ವೇಜ್ ಇನ್ನೊಬ್ಬನಿಗೆ ಅರ್ಥನೂ ಆಗೋದಿಲ್ಲ. ಮತ್ತು ಅವನ ಕೋಪನೂ ಬರುತ್ತೆ. ಅಂತ ಇರ್ತಾನೆ, ನಾನು ಹಿಡ್ದಿನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದ್ಬಿಟ್ಟು ಇನ್ನೂ ಜಾಸ್ತಿ ವಿಪರೀತವಾಗಿ ಟೆನ್ಷನ್ ತಗೊಂಡ್ಬಿಡ್ತಾನೆ. ಅಷ್ಟು ಯಾಕಪ್ಪ, ಒಂದು 50 ಗ್ರಾಮ್ ಜೀವನ ಸ್ವಲ್ಪ ಹೊತ್ತು ಒಂದು ಮಾತಾಡ್ಬಿಟ್ಟಿದ್ರೆ ಅವ್ನಿಗೆ ಅರ್ಥ ಆಗ್ತದೆ ಅಂತ ನೀನು ಕೇಳಿದ್ದನ್ನು ತೊಗೊಂಬಂದು ಕೊಟ್ಬಿಡ್ತಾ ಇದ್ದ.
ಮತ್ತು ಈ ಥರ ಅದನ್ನು ಮನಶ್ಚಾಪಲ್ಯದ ಗತಿಯನ್ನು ಸಂಪೂರ್ಣವಾಗಿ ನಿರೋಧಿಸಿ ಹೃತ್ಕಮಲದಲ್ಲಿರುವ ಪರಮಾತ್ಮನ ಬಳಿಗೆ ಒಯ್ಯುವುದು ಮೌನ ವ್ರತವೆನಿಸುತ್ತದೆ. ಆ ಪರಮಾತ್ಮನ ಚಿಂತೆ, ಒಂದು ಬ್ರಹ್ಮಾಕಾರ ವೃತ್ತಿಯನ್ನು ಹೆಂಗೆ ಯಾರಾದರೂ ಮಗು ಸತ್ತೋಗಿದ್ರೆ ತಾಯಿ ಆ ಮಗು ಬಗ್ಗೆ ಹೆಂಗೆ ಕಂಟಿನ್ಯೂಸ್ ಚಿಂತನೆ ಮಾಡ್ತಾ ಇರ್ತಾರೆ ಬ್ರೇಕ್ ಇಲ್ದಿರ, ಆ ಥರ ಪರಮಾತ್ಮನ ಬಗ್ಗೆ, ಆ ಸಚ್ಚಿದಾನಂದ ಸ್ವರೂಪನ ಬಗ್ಗೆ ನಮ್ಮ ಮನಸ್ಸು ಬುದ್ಧಿಗಳು ಅಷ್ಟು ಅಭ್ಯಾಸ ಮಾಡಿಸ್ಬೇಕು. ಸ್ಟಾರ್ಟಿಂಗಲ್ಲೂ ಸ್ವಲ್ಪ ಕಷ್ಟ ಆಗುತ್ತೆ, ಮತ್ತು ಮನಸ್ಸು ಯಾವುದನ್ನು ಗಟ್ಟಿಯಾಗಿ ಇಟ್ಕೊಂಡ್ಬಿಡುತ್ತೋ ಮತ್ತು ಅದೇ ಅಭ್ಯಾಸ ಮಾಡ್ಕೊಂಬಿಡುತ್ತೆ. ಹೊಸೊಬ್ಬರಿಬ್ಬರು ಮುರಿದಾರೆ, ಅವ್ರಿಗೆ ಸ್ಟೋರಿ ಹೇಳ್ತೀನಿ. ಒಂದು ಗುರು ಶಿಷ್ಯನಿಗೆ ಉಪದೇಶ ಕೊಟ್ಟಿರ್ತಾನೆ, 20 ವರ್ಷ ಆಗಿರುತ್ತೆ, ಏನೋ ಆ ಮಂತ್ರದಿಂದ ಏನೂ ಚೇಂಜೇ ಅನಿಸಿರೋದಿಲ್ಲ. ಗುರುಗಳ ಹತ್ರ ಹೋಗ್ಬಿಟ್ಟಿದ್ದು, ಗುರುಗಳೇ ಏನು ನನ್ನಲ್ಲಿ ಏನೂ ಅನುಭವ ಬಂದಿಲ್ಲ, ಏನೂ ಚೇಂಜ್ ಆಗಲಿಲ್ಲ ಅಂತ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ 20 ವರ್ಷ ಆದಮೇಲೆ. ಸರಿ ಬಿಡಪ್ಪ, ನಿನಗೆ ಒಂದು ದಿವಸ ನೀನೇನು ಮಾಡು, ಏನು ಮಂತ್ರ ಜಪ ಮಾಡಿದರೆ ಖಾಲಿಯಾಗಿ ಇಟ್ಕೊ ಮನಸ್ಸನ್ನು ನೀನು, ನಾಳೆ ನಿನಗೆ ಹೊಸ ಮಂತ್ರ ಕೊಡ್ತೀನಿ, ಅದರಿಂದ ನಿನಗೇನಾದರೂ ಅನುಭವ ಸಿಗುತ್ತೆ ಅಂತ. ಸರಿ ಅಂತ ಅವನು ಹೋಗಿ 15 ನಿಮಿಷಕ್ಕೆ ವಾಪಸ್ ಬರ್ತಾನೆ. ಯಾಕೆ ವಾಪಸ್ ಬಂದೆ ಅಂದರೆ, ಅಯ್ಯೋ ಗುರುಗಳೇ, ನೀವು ಒಂದು ದಿವಸ 24 ಗಂಟೆ ಏನು ಯೋಚನೆ ಮಾಡಿದ್ರೆ ಖಾಲಿ ಇಟ್ಕೊ ಅಂತ ಅಂದರೆ ಮನಸ್ಸು, ನನಗೆ ಒಂದು ನಿಮಿಷ ಕೂಡ ಆ ಮಂತ್ರ ಜಪ 20 ವರ್ಷದಿಂದ ಎಷ್ಟು ಮಾಡಿಬಿಟ್ಟಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲದಂಗೆ ಅಜಪ ಜಪ ಆಗಿಬಿಡ್ತಾಯಿದೆ, ಅದೇ ಮಂತ್ರ ಜಪ ಕಂಟಿನ್ಯೂಸ್ ಆಗಿ ನಡೀತಾನೆ ಐತೆ ಅಂತ. ಆವಾಗ ಗುರುಗಳಂತಾರೆ, ಅಲ್ಲವೋ 20 ವರ್ಷಗಳಿಂದ ಏನೂ ಅನುಭೂತಿನೇ ಬಂದಿಲ್ಲ ಅಂತಲ್ಲ, ಈ ಮಂತ್ರದಿಂದ ಮನಸ್ಸನ್ನು ಕಟ್ಟಿ ಹಾಕಿದೆಯಲ್ಲೋ ಮನಸ್ಸಿಗೆ. ಅದಕ್ಕೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆಗಿ ನಾವು ಯಾವ ಥರ ಅಭ್ಯಾಸ ಮಾಡಿಸ್ಬಿಟ್ರೆ ಅದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ. ಮನಸ್ಸಿನ ತತ್ವ ಅದು, ಯಾವ ಕಡೆ ತಿರುಗಿಸ್ತಾರೆ. ಸ್ಟಾರ್ಟಿಂಗಲ್ಲಿ ತಿರುಗಿಸೋದು ಸ್ವಲ್ಪ ಕಷ್ಟ, ಬಲವಂತವಾಗಿ ಮಾಡಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಶ್ರವಣ ಆಗಲಿ, ಜಪ ಆಗಲಿ, ಸಾಧನೆ ಆಗಲಿ, ಸ್ವಲ್ಪ 1 ವರ್ಷ 2 ವರ್ಷ 3 ವರ್ಷ ಅದಕ್ಕೆ ಅದರ ಅಭ್ಯಾಸ ಮಾಡಿಸ್ಬಿಟ್ರೆ ಮತ್ತು ಯಾರಾದರೂ ಸಾಂಸಾರಿಕ ಮಾತುಗಳು ಆದ್ರಿಗನ ಇಷ್ಟ ಆಗೋದಿಲ್ಲ. ಬೇಡಪ್ಪ, ಮತ್ತು ಕ್ಲಾಸ್ಗಳು ನಡೀಲಿಲ್ಲ ಅಂದರೆ ಅಯ್ಯೋ ಇವತ್ತಿನ ದಿನ ಏನು ಸಾಧನೆ ನಡೀಲಿಲ್ಲ, ವೇಸ್ಟ್ ಆಗೋಯ್ತು, ಕ್ಲಾಸೇ ಇಲ್ಲ ಅಂದ್ಬಿಟ್ಟು ಈ ಶಾಸ್ತ್ರದ ಆಲವನಿಲ್ಲ ಅಂದರೆ ಇದು ಬೇರೆ ಥರ ಅನಿಸುತ್ತೆ. ಅದಕ್ಕೆ ಮನಸ್ಸಿಗೆ ಸ್ವಲ್ಪ ಬಲವಂತವಾಗಿ ಸ್ಟಾರ್ಟಿಂಗ್ಗಳು ಒಳ್ಳೆಯ ವಿಷಯದಲ್ಲಿ ತೊಡಗಿಸ್ಬೇಕು, ಮತ್ತು ಅದನ್ನೇ ಗಟ್ಟಿಗೆ ಇಟ್ಕೊಂಡ್ಬಿಡುತ್ತೆ. ಆದ್ದರಿಂದ ಈ ಥರ ಮನಸ್ಸನ್ನು ಪರಮಾತ್ಮನ ಕಡೆ ತಿರುಗಿಸೋದು ಅದೇ ನಿಜವಾದ ಮೌನವ್ರತ. ಬಾಯಲ್ಲಿ ಮಾತ್ರ ಮಾತನಾಡದೆ ಕೈ ಸನ್ನೆಗಳಿಂದ ಲೋಕ ವ್ಯವಹಾರಗಳಲ್ಲಿ ಆಸಕ್ತನಾಗಿ ಮೌನವ್ರತವನ್ನು ಆಚರಿಸುವುದು ಧಾಂಬಿಕವೆನಿಸುತ್ತದೆ. ಮೌನವ್ರತ ಆಚರಣೆ ಮಾಡಿ ಎಲ್ಲ ಒಂದು ಬಿಡೋದಿಲ್ಲ, ಮ್ಯಾನೇಜ್ಮೆಂಟ್ ಎಲ್ಲ ಅವರೇ ಮಾಡ್ತಾ ಇರ್ತಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ? ನೀನು ನಿಜವಾಗ್ಲೂ ನೀನು ವೈರಾಗ್ಯನ ಒಂದು ಪರಮಾತ್ಮ ಹೊಂದಬೇಕಂದ್ರೆ ಆ ಕೆಲಸನೂ ನೀನೇ ಮಾಡಬೇಕು, ಈ ಕೆಲಸನೂ ನೀನೇ ಮಾಡಬೇಕು. ಸುಮ್ಮನೆ ಇರೋದಕ್ಕೆ ಆಗೋದಿಲ್ಲ. ಸುಮ್ಮನೆ ಎಲ್ಲ ಕೈಗಳಲ್ಲಿ ಬರೆಯೋದು, ಸಿಗ್ನಲಲ್ಲಿ, ಮೆಸೇಜ್ಗಳಲ್ಲಿ ಅದು ಮಾಡು ಇದು ಮಾಡು ಅಂದ್ಬಿಟ್ಟು ಇನ್ನೇನು ನೀನು ಮೌನವ್ರತ ಮಾಡಿದ ಫಲ ಏನಿರುತ್ತೆ? ಅವೆಲ್ಲ ಕೂಡ ಮೌನವ್ರತ ಅಲ್ಲ, ಅವೆಲ್ಲ ಡಂಬಾಚಾರ ಎನಿಸುತ್ತದೆ. ಇಂತಹ ಮೌನವ್ರತದಿಂದ ಯಾವ ಸಾಧನೆಯೂ ಆಗಲಾರದು. ಮೌನ ಅಂದರೆ ಏನು? ಮನನಶೀಲನಾಗಿರುವಿಕೆ ಅಂದ್ಬಿಟ್ಟು ಮಹಾಭಾರತದಲ್ಲಿ ರಿಪೀಟ್ ಆಗ್ತಾಯಿದೆ. ನಾವು ಏನು ಶ್ರವಣ ಮಾಡಿರ್ತೀವೋ, ಮಾಡಿರೋ ಶ್ರವಣನ ಯುಕ್ತಿಗಳಿಂದ ಮನಸ್ಸಿನಲ್ಲಿ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಕು. ನಾಸತೋ ವಿದ್ಯತೆ ಭಾವ, ಹೌದಲ್ಲ, ಈ ಶ್ಲೋಕ ನಾಳೆ ಬರುತ್ತೆ ವಿಚಾರ ಏನು ಹೇಳ್ತಾ ಇದ್ದಾರೆ ಇದರಲ್ಲಿ? ಪೂರ್ವ ಪಕ್ಷಿ ಏನೋ ಪ್ರಶ್ನೆ ಹೇಳ್ದ, ಅದಕ್ಕೆ ಉತ್ತರ ಏನಾಯಿತು? ಇದು ನಿಜವಾಗಿ ಇದು ಸತ್ಯನ? ಇದು ಪ್ರಾಕ್ಟಿಕಲಾಗಿ ಪ್ರೂವ್ ಆಗ್ತಾ ಇದೆಯಾ? ಯುಕ್ತಿಯಿಂದ ಕರೆಕ್ಟ್ ಅನ್ನಿಸ್ತಾ ಇದೆಯಾ ಅಂತ ಅದ್ರ ಬಗ್ಗೆ ಮನನಶೀಲದಲ್ಲಿರುವುದು ಅದು ನಿಜವಾದ ಮೌನ ಅಂದ್ಬಿಟ್ಟು. ವಿದ್ಯೆಯನ್ನು ಕಲಿಯುವುದು ಅಹಂಭಾವದ ದಮನಕ್ಕಾಗಿ. ಇದು ವಿಷಯ ತಿಳ್ಕೋಬೇಕು. ನಾವು ಏನಕ್ಕೆ ವಿದ್ಯೆ ಕಲಿಬೇಕಂದ್ರೆ ಅಹಂಕಾರನ ದಮನ ಮಾಡೋದಕ್ಕೆ ನಾವು ವಿದ್ಯೆ ಕಲಿಬೇಕು, ಬ್ರಹ್ಮವಿದ್ಯೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳ ನಿಜ ಸ್ವರೂಪವೇನೆಂಬುದು ವಿದ್ಯಾವಂತನಿಗೆ ಚೆನ್ನಾಗಿ ತಿಳಿದಿರುತ್ತೆ. ಅವುಗಳ ಸ್ವರೂಪ ತಿಳ್ಕೋಬೇಕು. ಯಾವುದು ಏನಿದೆ ನಮ್ಮಲ್ಲಿ, ಆಸುರಿ ಸಂಪತ್ತಿ ಎಷ್ಟಿದ್ದಾವೆ, ದೈವಿ ಸಂಪತ್ತಿಗಳು ಎಷ್ಟಿದ್ದಾವೆ, ಎಷ್ಟು ಮಟ್ಟಕ್ಕಿದ್ದಾವೆ ಪರ್ಸಂಟೇಜ್ ರೂಪದಲ್ಲಿ. ಯಜ್ಞವನ್ನು ಮಾಡುವುದು ಮನುಷ್ಯನಿಗೆ ಅಭಯಂಕರವಾದ ಒಂದು ಶ್ರೇಷ್ಠ ಕರ್ಮ. ಸ್ವರ್ಗ ಕಾಮನನಾದವನು ಯಜ್ಞ ಮಾಡಿ ಸ್ವರ್ಗವನ್ನು ಪಡೆಯಬಹುದು. ಆದರೆ ಇತರರಂದರೆ ಶತ್ರುಗಳ ವಿನಾಶಕ್ಕಾಗಿ ಯಜ್ಞ ಮಾಡಬಾರದು. ಕರ್ಮಕಾಂಡದಲ್ಲಿ ಕೂಡ ಎಷ್ಟೋ ಶೇನಯಾಗ ಅಂತಿದೆ, ಶತ್ರುಗಳನ್ನು ಸಾಯಿಸ್ಬೋದು. ಎಂಥ ದೊಡ್ಡ ಶತ್ರು ಆದರೂ ಕೂಡ ಆ ಬೃಹದಾರಣ್ಯಕ ಉಪನಿಷತ್ತಲ್ಲೇ ಬರುತ್ತೆ, ಕೆಲವೊಂದು ನಿಯಮಗಳಿರ್ತವೆ. ಆ ನಿಯಮಗಳು ಆ ಥರ ಅನುಷ್ಠಾನ ಮಾಡಿಬಿಟ್ರೆ ಅವನು ಸಾಯಿಸ್ಬಿಡ್ಬೋದು.
ಬಟ್ಟು 1000 ವರ್ಷ ನರಕಕ್ಕೂ ಹೋಗಬೇಕು. ಅದಕ್ಕೆ ಹಿಂದುಗಡೆ ಫಿಟ್ಟಿಂಗು ಇಟ್ಟಿರ್ತಾನೆ ಶಾಸ್ತ್ರ. ಮತ್ತು ಅಂಥ ಶೇನೆಯಾಗದ ಬಗ್ಗೆ ಶಾಸ್ತ್ರ ಯಾಕೆ ಹೇಳುತ್ತಂದರೆ, ಅಟ್ಲೀಸ್ಟ್ ಆ ಶೇನೆಯಾಗದ ಬಗ್ಗೆ ಸಡನ್ನಾಗಿ ಬಂದ ಕೋಪವನ್ನು ಅಟ್ಲೀಸ್ಟ್ ಶಾಸ್ತ್ರದ ಮೇಲೆ ಶ್ರದ್ಧೆ ಇದ್ದು ನಾನು ಈ ಥರ ಯಜ್ಞ ಮಾಡಿ ಅವನ ಮೇಲೆ ಪ್ರತೀಕಾರ ತಗೊಂತಿಂತ ಶಾಸ್ತ್ರನ ಓದ್ತಾನೆ ಅವನು ಶೇನೆಯಾಗಿ ಹೆಂಗೆ ಮಾಡಬೇಕಂತ. ಓದಿದ್ಮೇಲೆ ಕೆಳಗಡೆ ನರಕಕ್ಕೂ ಹೋಗಬೇಕು ಅಂತ ಇರುತ್ತಲ್ಲ, ಅಟ್ಲೀಸ್ಟ್ ಅದನ್ನು ನೋಡಿಬಿಟ್ಟು ಆ ಕೋಪ ವೃತ್ತಿನ ತನ್ನಗೆ ಮಾಡ್ಕೊಂಡ್ಬಿಡ್ತಾನೆ ಅಂದ್ಬಿಟ್ಟು ಶಾಸ್ತ್ರ ಆ ಥರ ಯಾರು ನಿನಗೆ ಶಸ್ತ್ರವನ್ನು ನಾನು ಸಾಯಿಸಬೇಕು ಅಂತ ಸಿಕ್ಕಾಪಟ್ಟು ಇಚ್ಛೆಯಿಂದ ಇರೋ ಅಂಥವನು ಕೂಡ ಶಾಸ್ತ್ರ ತನ್ನ ಕಡೆಗೆ ತಿರ್ಸ್ಕೊಂಡ್ಬಿಟ್ಟು ಅವನಲ್ಲಿ ಪಾಪ ಕರ್ಮಗಳು ಮಾಡಿದ್ರೆ ಕಾಪಾಡ್ತಾ ಇರುತ್ತೆ ಶಾಸ್ತ್ರದಲ್ಲಿ. ಆ ಥರ ಅದರ ಬೃಹದಾರಣ್ಯಕೋಪನಿಷದಲ್ಲಿ ಬರುತ್ತೆ. ಅದಕ್ಕೆ ಯಜ್ಞಗಳನ್ನು ಇನ್ನೊಬ್ಬರಿಗೆ ಕೆಟ್ಟದು ಬಯಸೋದಕ್ಕೆ ಇದು ಮಾಡಬಾರ್ದು. ಇನ್ನೊಂದು ಮತ್ತು ಯಾರಾದರೂ ಚೆನ್ನಾಗಿ ಒಳ್ಳೆಯ ಸಾಧನೆ ಮಾಡ್ತಾರೋ ಅಂಥವ್ರ ತಂಟೆಗೆ ಹೋಗಬಾರ್ದು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಪೂಜೆಗಳು, ಧ್ಯಾನಗಳು, ಜಪಗಳು ಮಾಡ್ತಾ ಇರ್ತಾರಲ್ಲ, ಅಂಥವ್ರ ಹತ್ರ ಯಾವತ್ತೂ ಹೆದರು ಹಾಕ್ಕೋಬಾರ್ದು. ನನ್ನದೇ ಆದಂಥದ್ದು ಒಂದು ಅನುಭವ ಇದೆ. ನಮ್ಮ ಗುರುಬಾಯಿ ಜೊತೆಲೇ ಒಂದು ಸತಿ ಹಿಂಗೆ ಮಾತುಕತೆಯಲ್ಲಿ ಸ್ವಲ್ಪ ವಾದ ವಿವಾದ ಆಗಿಬಿಟ್ಟಿದ್ದು. ಆತನ ಸಿಕ್ಕಾಪಟ್ಟು ಅವತ್ತು ಬೈದುಬಿಟ್ಟಿದ್ದೆ ನಾನು. ಸಿಕ್ಕಾಪಟ್ಟು ಬೈದುಬಿಟ್ಟಿದ್ರೆ, ಅಯ್ಯೋ ಸ್ನೇಹಿತನಾಗಿದ್ದವನು ಬೈದುಬಿಟ್ಟಿದ್ದಾನಲ್ಲ ಅಂದ್ಬಿಟ್ಟು ಅವನು ಸಿಕ್ಕಾಪಟ್ಟು ದುಃಖಿತನಾಗ್ಬಿಟ್ಟಿದ್ದಾನೆ. ಆವಾಗ ಆತ ಗಾಯತ್ರಿ ಪುರಶ್ಚರಣ ಮಾಡ್ತಾಯಿದ್ದ. ನಾನು ಅಂದ ಮಾತುಗಳಿಗೆ ಅವನು ಎಷ್ಟು ಡಿಸ್ಟರ್ಬ್ ಆಗಿಬಿಟ್ಟಿದ್ದಾನೆಂದರೆ, ಅವನ ಮಹಿಮ್ನ ಸ್ತೋತ್ರ ಮೈಕೆಲ್ಲ ಅವನೇ ಹೇಳ್ತಿದ್ದ. ಅವನಿಗೆ ಮಹಿಮ್ನ ಸ್ತೋತ್ರ ಮಂತ್ರಗಳು ಮರ್ತೋಗ್ಬಿಟ್ಟಿದ್ದಾನೆ ಕಂಠಸ್ಥ ಆಗಿರೋದು. ನಾನು ಅಂದಿರೋ ಮಾತಿಗೆ ಅಷ್ಟೊಂದು ನೋವು ತಿಂದಿದ್ದಾನೆ. ಆವತ್ತು ಅವನಿಗೆ ಆ ಥರ ದುಃಖ ಮಾಡಿದ್ದಕ್ಕೆ ಗಾಯತ್ರಿ ಪುರಶ್ಚರಣ ಒಳ್ಳೆಯ ಸಾಧಕನಾಗಿದ್ದ, ಪಕ್ಕ ನಿಯಮವಾಗಿ ಮಾಡ್ತಿದ್ದ. ನನಗೆ ವಿಪರೀತವಾದ ಹೊಟ್ಟೆ ನೋವು ಬಂದಿತ್ತು ಅವತ್ತು. ಏನು ಟ್ಯಾಬ್ಲೆಟ್ ಹಾಕಿದ್ರೂ ವಾಸ ಇಲ್ಲ. ಸ್ವಲ್ಪ ಒಂದು ಅರ್ಧ ತಾಸು ಸಡನ್ನಾಗಿ ನನಗೆ ಮತ್ತೆ ಈ ಶಾಸ್ತ್ರದ ಮಾತಿದು ಬಂತು. ಯಾರಿಗಾಗಿ ಒಳ್ಳೆಯ ಸಾಧಕರು ಇರ್ತಾರಲ್ಲ ಅವ್ರ ತಂಟೆಗೆ ಹೋಗಬಾರ್ದು, ತುಂಬಾ ಲಾಸ್ ಆಗುತ್ತೆ. ಸಾಮಾನ್ಯ ವ್ಯಕ್ತಿ ಹತ್ರ ಜಗಳ ಇಟ್ಕೊಳ್ಳೋದು, ಸಾಧಕರ ಹತ್ರ ಜಗಳ ಇಟ್ಕೊಳ್ಳೋದು ತುಂಬಾ ಡೇಂಜರ್ ಆಗಿರುತ್ತೆ. ಯಾಕಂದರೆ ಶಾಸ್ತ್ರದಲ್ಲಿ ಎಷ್ಟೋ ವಿಧಿಗಳಿರ್ತವೆ. ಬೃಹದಾರಣ್ಯಕೋಪನಿಷತ್ತುಗಳಲ್ಲಿ ఇప్పుడు ಯಾರಾದರೂ ಗಂಡ ಮದುವೆ ಮಾಡ್ಕೊಂಡಿರ್ತಾರೆ, ಅವರ ಹೆಂಡತಿಯನ್ನು ಯಾರಾದರೂ ಬೇರೆಯವ್ರನ್ನ ವಶೀಕರಣ ಮಾಡ್ಕೊಂಡಿದ್ರೆ ಅಂಥ ವ್ಯಕ್ತಿಯನ್ನು ಸರ್ವನಾಶ ಮಾಡೋ ಅಂಥ ಒಂದು ವಿಧಾನ ಇರುತ್ತೆ ಅಲ್ಲಿ. ಅವೆಲ್ಲವೂ ಟೆಕ್ನಿಕ್ಸ್ ಗೊತ್ತಿರೋ ಅಂಥವನ ಹತ್ರ ಯಾರಾದರೂ ಮತ್ತೇನಾದರೂ ಶತ್ರುತ್ವ ಇಟ್ಕೊಂಡ್ರೆ ಅವನಿಗೆ ಆ ವಿಧಾನ ಗೊತ್ತಿರುತ್ತೆ. ನಾನು ಸತ್ರು ಪರವಾಗಿಲ್ಲ, ನನ್ನ ಶತ್ರುವನ್ನು ಸಾಯಿಸಬೇಕನ್ನೋ ಭಾವನೆ ಇದ್ದಾಗ ಅವನು ಅಂಥ ಅನುಷ್ಠಾನಗಳು ಮಾಡಿದ್ರೆ ಮುಗಿದೋಗ್ಬಿಡ್ತು, ಚಾಪ್ಟರ್ ಆಗೋಗ್ಬಿಡುತ್ತೆ ಇಷ್ಟಲ್ಲಂತೆ. ಅಷ್ಟು ಪವರ್ಫುಲ್ಲಾಗಿರ್ತವೆ. ಈ ಥರ ಯಜ್ಞಗಳು ಇನ್ನೊಬ್ಬರಿಗೆ ಹಾನಿ ಸಲುವಾಗಿ ಎಲ್ಲ ಮಾಡಬಾರ್ದು. ಅದನ್ನು ಶಾಸ್ತ್ರನ, ಕರ್ಮಕಾಂಡ ಅನ್ನೋ ವೇದೋಕ್ತವಾದಂಥ ಕ್ರಿಯೆಗಳನ್ನು ಇನ್ನೊಬ್ಬರಿಗೆ ಹಾನಿ, ಅದನ್ನೇ ವಾಮಾಚಾರ ಅಂತಾರೆ. ಇನ್ನೊಬ್ಬರಿಗೆ ಚಿಡುಪುಲು ಅಂತಾರೆ ತೆಲುಗಿನಲ್ಲಿ. ಅದು ಮಾಡ್ತಾಯಿರ್ತಾ, ಅದೆಲ್ಲ ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಯಜ್ಞಯಾಗಾದಿಗಳ ಮೂಲಕ ಶತ್ರು ವಿನಾಶಕ್ಕೆ ಪ್ರಯತ್ನಿಸಬಾರದು. ಆತ್ಮೋದ್ಧಾರಕ್ಕಾಗಿ ಮಾತ್ರವೇ ಯಜ್ಞ ಮಾಡಬೇಕು. ವೇದ ಎಲ್ಲ ಎಲ್ಲಿ ಹೋದರೂ ಕೂಡ ಮೋಕ್ಷದ ಕಡೆ ಹೇಳ್ಕೊಂಬರುತ್ತೆ. ನೀನು ಮನುಷ್ಯ ಜನ್ಮ ಬಂದಿರೋದು ಇದ್ರ ಸಲುವಾಗಿ ನೀನು ಪ್ರಯತ್ನ ಮಾಡ್ತಾ ಇರಬೇಕು ಅಂದ್ಬಿಟ್ಟು. ಇತರರ ನಿಕೃತಿಗಾಗಿ ಯಜ್ಞ ಮಾಡುವುದರಿಂದ ಸದ್ಯಫಲವೂ ಕಂಡು ಬಂದರೂ ಕಡೆಯಲ್ಲಿ ಇಂತಹ ಕ್ರಿಯೆಗಳಿಗೆ ದುಷ್ಪರಿಣಾಮಗಳುಂಟು ಮಾಡುತ್ತವೆ. ಅಂದರೆ ನರಕಕ್ಕೆಲ್ಲ ಹೋಗಬೇಕಾಗುತ್ತೆ. ಅಷ್ಟಕ ಯಾರೋ ಕೆಲವರು ಇಂದು ನಮ್ಮನ್ನು ಯಾವುದೋ ಕಾರಣಕ್ಕಾಗಿ ಹೊಗಳಿದರೆಂದು ಹಿಗ್ಗಬಾರದು. ಅಂತೆಯೇ ಇಂದು ನಮ್ಮನ್ನು ಕೆಲವರು ಅವಮಾನಿಸದರೆಂದು ಕುಗ್ಗಲೂಬಾರದು. ಲೋಕದಲ್ಲಿ ಮಾನಾಪಮಾನಗಳೆರಡೂ ಕ್ಷಣಿಕವಾದವುಗಳು, ಶಾಶ್ವತವಾಗಿ ಉಳಿಯತಕ್ಕವುಗಳಲ್ಲ. ಸತ್ಪುರುಷರಾದವರು ಸತ್ಪುರುಷರನ್ನು ಗೌರವಿಸುತ್ತಾರೆಂಬುದೂ ನಿಜ, ಅದು ಅವರ ಸ್ವಭಾವವೂ ಆಗಿರುತ್ತದೆ. ಅದರಿಂದಾಗಿ ನಾವು ಹಿಗ್ಗುವ ಕಾರಣವೂ ಇಲ್ಲ. ದುಷ್ಟಾತ್ಮರಾದವರು ಸಾಧುಬುದ್ಧಿಯುಳ್ಳವರನ್ನು ಅಥವಾ ಸತ್ಪುರುಷರನ್ನು ಎಂದಿಗೂ ಗೌರವಿಸುವುದಿಲ್ಲ. ಅಹಂಕಾರ ಭಯಂಕರ ದುಷ್ಟತೆ ಇರುತ್ತೆ. ಸತ್ಪುರುಷರಲ್ಲಿರುವ ಗುಣಗಳನ್ನು ಅವರು ದೋಷವೆಂದೇ ಭಾವಿಸುತ್ತಾರೆ. ಅದೊಂದು ಸಮಸ್ಯೆ. ನಾವು ಏನು ಒಳ್ಳೆ ಕೆಲಸ ಮಾಡೋಕ್ಕೆ ಹೋದರೂ ಅವ್ರಿಗೆ ಅದರಲ್ಲೂ ಕೆಟ್ಟ ಕೆಲಸನೇ, ನಾವು ಕೆಟ್ಟದನ್ನೇ ಹುಡ್ಕೊತಾ ಇರ್ತಾರೆ. ನಾವು ಯಾವ ಥರ ದೃಷ್ಟಿ ಇದ್ದರೆ ಪ್ರಪಂಚ ಹಂಗೆ ಕಾಣಿಸುತ್ತೆ. ಅಥವಾ ಅವರಲ್ಲಿಯೂ ಇರಬಹುದಾದ ಚಿಕ್ಕದೊಂದು ದೋಷವನ್ನು ದೊಡ್ಡದನ್ನಾಗಿ ಭಾವಿಸಿ ತೆಗಳುತ್ತಾರೆ. ಎಲ್ಲ ಉಪಾಧಿಗಳಲ್ಲೂ ಕೆಲವೊಂದು ದೋಷಗಳಿರ್ತವೆ. ಆ ದೋಷನ ಎತ್ತಿ ಹೈಲೈಟ್ ಮಾಡಿಬಿಟ್ಟು ಅವನನ್ನು ವಿಲನ್ ಮಾಡಿಸ್ತಾ ಇರ್ತಾರೆ. ಇಂತಹ ವರ ತೆಗಲಿಕೆಯಿಂದ ವಿವೇಕಿಯಾದವನು ಕುಗ್ಗಬಾರದು.
ಹೀಗಿರುವುದು ನಮ್ಮ ಆತ್ಮೋದ್ಧಾರದ ಹಾದಿಯನ್ನು ಸುಗಮವನ್ನಾಗಿ ಮಾಡುತ್ತದೆ. ಅದಕ್ಕೆ ನಾವು ಮಾಡದೇ ಇರೋವಂಥ ತಪ್ಪನ್ನು ನಾವು ಮಾಡಿದ್ದೀವಿ ಅಂತ ಸುಳ್ಳು ಪ್ರಚಾರ ಯಾರಾದರೂ ನಿಂದೆ ಮಾಡ್ಕೊತಾ ಇದ್ದರೆ ನಾವು ಸೈಲೆಂಟಾಗಿರಬೇಕು, ಇನ್ನೂ ಸಂತೋಷ ಪಡಬೇಕು. ಶಾಸ್ತ್ರ ಪ್ರಮಾಣ ಇದೆ. ಯಾಕಂದರೆ ನಮ್ಮ ಪಾಪದ ಮೂಟೆಯನ್ನು ಅವ್ರು ತೊಗೊಂಡ್ಬಿಡ್ತಾರೆ. ನಾವು ಮಾಡದೇ ಇರೋ ತಪ್ಪಿಗೆ ಅವರೇನು ಮಾಡಿದ್ದೀವಿ ಅಂತ ಸುಳ್ಳು ನಿಂದೆ ಮಾಡ್ಕೊತಾ ಇದ್ದರೆ ನಮ್ಮ ಪಾಪದಂಶ ಅವರ ಕ್ಯಾಟಗರಿಗೆ ಹೋಗುತ್ತೆ. ಒಂದು ಸ್ಟೋರಿ ಬರುತ್ತೆ, ಒಂದು ಪುರಾಣದಲ್ಲಿ ಸ್ಟೋರಿ ಬರುತ್ತೆ. ಒಬ್ಬ ಒಳ್ಳೆ ರಾಜ ಇರ್ತಾನೆ. ತನ್ನ ರಾಜ್ಯದಲ್ಲಿ ಯಾರು ಭಿಕ್ಷುಕರೇ ಇರಬಾರ್ದು ಅಂದ್ಬಿಟ್ಟಿದ್ದೂ ಎಲ್ಲರಿಗೂ ದಾನ ಧರ್ಮ ಮಾಡಿಬಿಟ್ಟು ಯಾರಿಗೂ ಏನೂ ಕಡಿಮೆ ಮಾಡ್ತಿದ್ದಿಲ್ಲ. ಎಲ್ಲ ಧರ್ಮಛತ್ರಗಳು, ಅನ್ನ ಕ್ಷೇತ್ರಗಳು, ಅಂಗವಿಕಲಾಂಗರಿಗೆ ಎಲ್ಲ ವ್ಯವಸ್ಥೆಗಳೆಲ್ಲ ಮಾಡಿಬಿಟ್ಟಿರ್ತಾನೆ. ನನ್ನ ರಾಜ್ಯದಲ್ಲಿ ಯಾರು ಭಿಕ್ಷುಕರೇ ಕಾಣಿಸಬಾರ್ದು ಅಂದ್ಬಿಟ್ಟು. ಒಂದು ದಿವಸ ಯಾರೋ ಒಬ್ಬ ಬೇರೆ ದೇಶದ ಭಿಕ್ಷುಕ ಕುರುಡ ಆಗಿರ್ತಾನೆ. ಈ ಕಡೆ ಬಂದುಬಿಟ್ಟು ಭಿಕ್ಷೆ ಬೇಡ್ತಾ ಇರ್ತಾನೆ. ರಾಜನಿಗೆ ಡೌಟ್ ಬರುತ್ತೆ, ಯಾರು ಕಳ್ಳ ಅನಿಸುತ್ತೆ, ನನ್ನ ರಾಜ್ಯದಲ್ಲಿ ನಾನು ಎಲ್ಲರಿಗೂ ಕೇಳಿದ್ದೆಲ್ಲ ಕೊಟ್ಬಿಟ್ಟಿದ್ದೀನಲ್ಲ, ಭಿಕ್ಷೆ ಬೇಡೋ ಅವಶ್ಯಕತೆಯೇ ಇಲ್ಲವಲ್ಲ, ಪರೀಕ್ಷೆ ಮಾಡೋಣ ಅಂದ್ಬಿಟ್ಟಿದ್ದನು. ಕುರುಡನ ಥರ ಆ್ಯಕ್ಟ್ ಮಾಡ್ತಾ ಇರಬೇಕು ಅಂದ್ಬಿಟ್ಟಿದ್ದನು. ಅದು ಸಗಣಿ ಉಂಡೆ ಅವನು ಪ್ಲೇಟಲ್ಲಿ ಒಂದು ಉಂಡೆ ಹಾಕ್ಬಿಟ್ಟಿರ್ತಾನೆ. ಒಂದು ಉಂಡೆ ಹಾಕ್ಬಿಟ್ಟಿದ್ರೆ ಅವನ ಪಾಪ ನಿಜವಾದ ಕುರುಡ ಅಲ್ಲ, ಗೊತ್ತಿಲ್ಲ, ಅದೇನೋ ತಿನ್ನೋ ವಸ್ತು ಅಂದ್ಬಿಟ್ಟು ಆ ಸಗಣಿ ಉಂಡೆನ ತಿಂದುಬಿಟ್ಟಿರ್ತಾನೆ. ಆ ತಿಂದುಬಿಟ್ಟ ಮೇಲೆ ರಾಜನಿಗೆ ಅಯ್ಯೋ ಇನ್ಯಾರು ನಿಜವಾದ ಕುರುಡನೇ ಇದ್ದಂಗಿದ್ದಾನೆ ಅಂತ ಅಂದ್ಕೊಂಡು ಮತ್ತೆ ಹೊಟ್ಟೋಗ್ಬಿಡ್ತಾನೆ. ಮತ್ತೆ ಅದನ್ನು ಮರ್ತೋಗ್ಬಿಟ್ಟಿರ್ತಾನೆ. ಅದೇ ಸಮಯದಲ್ಲಿ ಅದೇ ಊರಿನಲ್ಲಿ ಆ ರಾಜನಿಗೆ ಒಳ್ಳೆ ಮಂತ್ರಿ ಇರ್ತಾನೆ, ಒಳ್ಳೆ ಸನ್ನಿಹಿತ, ತುಂಬ ಶ್ರೇಯೋಭಿಲಾಷಿ. ಆವತ್ತು ಆತನಿಗೆ ಮೃತ್ಯು ಆಗಿಬಿಟ್ಟು ಯಮದೂತರು ಬಂದು ತಗೊಂಡು ಹೋಗ್ಬಿಡ್ತಾರೆ ಆ ಮಂತ್ರಿಯನ್ನು. ತಗೊಂಡು ಹೋಗ್ಬಿಟ್ರೆಗನ ಅಲ್ಲಿ ಯಮಧರ್ಮರಾಜ ಹತ್ರ ತಗೊಂಡೋದ್ಮೇಲೆ ಯಮಧರ್ಮರಾಜ ಅಯ್ಯೋ ಇವನ್ಯಾಕೆ ತಗೊಂಬಂದರು, ಇವನು ಪಕ್ಕದ ಮನೆಯಲ್ಲಿರೋ ವ್ಯಕ್ತಿ ಏನು ತಗೊಂಬನ್ನಿ ಅಂದರೆ ಇವನು ತಗೊಂಬಂದ್ಬಿಟ್ಟಿದ್ದೀರಾ ಅಂದ್ಬಿಟ್ಟು ಯಮದೂತರನ್ನ ಬೈತಾ ಇರ್ತಾನೆ. ಅಯ್ಯೋ ಅವರು ಮಿಸ್ಟೇಕಾಗಿ ಈ ಮಂತ್ರಿನ ತೊಗೊಂಡು ಬಂದುಬಿಟ್ಟಿರ್ತಾರೆ. ಆದರೆ ಮಂತ್ರಿ ಯಮಧರ್ಮರಾಜ ಸಾರಿ ಹೇಳಿ ಕ್ಷಮಾಪಣೆ ಕೇಳಿ ಹಿಂಗೆ ತಪ್ಪಾಗಿ ತೊಗೊಂಬಂದ್ಬಿಟ್ಟಿದ್ದಾರೆ, ನಿಂದು ಇನ್ನೂ ಸಮಯ ಇದೆ ಅಂದ್ಬಿಟ್ಟು ಮತ್ತು ಸರಿ ಅಂದ್ಬಿಟ್ಟು ಅಲ್ಲಿ ನೋಡ್ತಾ ಇರ್ತಾನೆ. ದೊಡ್ಡದು ಒಂದು ಸಗಣಿದು ದೊಡ್ಡ ಬೆಟ್ಟ ಕಾಣಿಸ್ತಾ ಇರುತ್ತೆ. ಏನಿದು ಯಮಧರ್ಮರಾಜ, ನರಕದಲ್ಲಿ ಈ ಸಗಣಿದು ಬೆಟ್ಟ ಏನು ಕಾಣಿಸ್ತಾ ಇದೆ ಅಂದರೆ ಅದು ನಿಮ್ಮ ರಾಜ ಬರ್ತಾನಲ್ಲ ಅವನಿಗೆ ತಿನ್ನಿಸೋದಕ್ಕೆ ರೆಡಿಯಾಗಿಟ್ಟಿದ್ದೀವಿ ಅಂತ. ಅಯ್ಯೋ ನಮ್ಮ ರಾಜನ ತುಂಬ ಒಳ್ಳೆ ರಾಜ, ಯಾರಿಗೂ ಏನು ಕಷ್ಟಗಳಿರಬಾರ್ದು ಅಂದ್ಬಿಟ್ಟು, ಭಿಕ್ಷುಕರೇ ಇರಬಾರ್ದು ಅಂದ್ಬಿಟ್ಟು ಎಲ್ಲರಿಗೂ ದಾನ ಧರ್ಮಗಳು ಮಾಡಿ ಇಷ್ಟೊಂದೆಲ್ಲ ವ್ಯವಸ್ಥೆ ಮಾಡಿ ನಮ್ಮ ರಾಜನಿಗೆ ಇಂಥ ಪರಿಸ್ಥಿತಿ, ಇಷ್ಟೊಂದು ದೊಡ್ಡ ಬೆಟ್ಟ ಒಬ್ಬ ರಾಜನ ಹೆಂಗೆ ತಿಂತಾನೆ, ಮತ್ತು ತಿನ್ನಲೇಬೇಕು. ಏನು ತಪ್ಪು ಮಾಡಿದಾನಂದರೆ ಈ ಥರ ಭಿಕ್ಷುಕನಿಗೆ ಸಗಣಿ ಉಂಡೆ ಹಾಕ್ಬಿಟ್ಟಿದ್ದಾನೆ, ಆ ಪಾಪ ಇಷ್ಟು ದೊಡ್ಡದಾಗಿದೆ, ಬೆಟ್ಟ ಆಗಿದೆ ಇಲ್ಲಿ ಅಂತ. ಮತ್ತು ಇಲ್ಲ ನಮ್ಮ ರಾಜನಿಗೆ ಈ ಶಿಕ್ಷೆ ಸಿಗಬಾರ್ದು, ನಾನು ಆತನ ಶ್ರೇಯೋಭಿಲಾಷಿ, ಏನಾದರೂ ಒಂದು ಉಪಾಯ ಹೇಳಿ ಯಮಧರ್ಮರಾಜ ಅಂತ ಕೇಳ್ತಾನೆ. ಹೌದಾ, ಹಾಗಾದರೆ ಒಂದು ಉಪಾಯ ಇರುತ್ತೆ. ಯಾರಾದರೂ ರಾಜನು ಮಾಡದೇ ಇರೋ ತಪ್ಪಿಗೆ ರಾಜನು ಆ ತಪ್ಪು ಮಾಡಿದ್ದಾನಂತ ನಿಂದೆ ಮಾಡ್ಕೊತಾ ಇದ್ದರೆ, ಯಾರು ಒಬ್ಬ ವ್ಯಕ್ತಿ ನಿಂದೆ ಮಾಡ್ಕೊಂಡ್ರೆ ಅವನಿಗೆ ಒಂದೊಂದು ಉಂಡೆ ಹೋಗ್ತಾ ಇರುತ್ತೆ. ಆ ಥರ ಎಲ್ಲ ಆವಾಗ ಈ ಬೆಟ್ಟದ ಕಡಿಮೆ ಆಗ್ತಾ ಇರುತ್ತೆ ಅಂತ. ಸರಿ, ಮಂತ್ರಿ ಮೊದಲೇ ಬುದ್ಧಿವಂತ ಪ್ಲ್ಯಾನ್ ಆಗ್ತಾನೆ. ಭೂಲೋಕದಲ್ಲಿ ಬಂದುಬಿಡ್ತಾನೆ. ಮಂತ್ರಿ ಹೆಂಡತಿಯವರೆಲ್ಲ ಸಂತೋಷ ಪಡ್ತಾರೆ, ಹಬ್ಬ ಸತ್ತಿರೋನು ಬದುಕ್ಬಿಟ್ನಲ್ಲ ಅಂದ್ಬಿಟ್ಟು. ಸಡನ್ನಾಗಿ ರಾಜನ ಹತ್ರ ಹೋಗ್ಬಿಟ್ಟು, ರಾಜ ನಿನಗೆ ನನ್ನ ಮೇಲೆ ವಿಶ್ವಾಸ ಇದೆ ಇಲ್ಲ ಅಂದರೆ, ಹೌದಪ್ಪ ವಿಶ್ವಾಸ ಇದೆ, ನನ್ನನ್ನು ಏನು ಪ್ರಶ್ನೆ ಕೇಳಿದರೆ ನಾನು ಹೇಳ್ದಂಗೆ ನೀನು ಮಾಡು ಅಂತ. ಸರೇನಪ್ಪ ಅಂತ. ತನಗೆ ವಯಸ್ಸಿಗೆ ಬಂದಿರೋ ಒಂದು ಹೆಣ್ಣು ಮಗು ಇರುತ್ತೆ ರಾಜನಿಗೆ. ನಿನ್ನ ಮಗಳಿಗೆ ದೂರದಲ್ಲಿ ಒಂದು ಪ್ಯಾಲೇಸ್ ಥರ ಕಟ್ಬಿಟ್ಟು ಅಲ್ಲಿ ಮಗಳನ್ನ ಸಪ್ರೇಟಾಗಿ ಅಲ್ಲಿ ಇಡಿಸಿ ಡೈಲಿ ಒಂದು ಸತಿ ಹೋಗ್ಬಿಟ್ಟು ಕೇವಲ ಕ್ಷೇಮ ಸಮಾಚಾರಗಳು ನೋಡಿಕೊಂಡು ಬರ್ತಾ ಇರಬೇಕು ನೀನು ಅಂತ. ಏನೋ ಒಂದು ತಾತ್ಪರ್ಯ ಇರುತ್ತೆ, ಸಾರು ಇರುತ್ತೆ ಅಂದ್ಬಿಟ್ಟು ಅದೇ ಥರ ಸಪ್ರೇಟಾಗಿ ಮನೆ ಕಟ್ಸ್ಬಿಟ್ಟಿದ್ದನ್ನು ಅಲ್ಲಿ ಇಟ್ಬಿಟ್ಟಿದ್ದನ್ನು ಡೈಲಿ ಹೋಗ್ಬಿಟ್ಟು ಮಗಳನ್ನ ವಿಚಾರ ಮಾಡಿಕೊಂಡು ಕ್ಷೇಮ ಸಮಾಚಾರ ಕೇಳಿಕೊಂಡು ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಇನ್ನು ಸ್ಟಾರ್ಟು ರಾಜ್ಯದಲ್ಲಿ. ನೋಡಪ್ಪ ರಾಜ ಎಂಥ ದುರ್ಮಾರ್ಗ, ಸ್ವಂತ ಮಗಳ ಜೊತೆನೇ ಈ ಥರ ಎಲ್ಲ ಕೆಟ್ಟ ಸಂಬಂಧ ಇಟ್ಕೊಂಡಿದ್ದಾನೆ. ಅದು ನೋಡು ಅರಮನೆಯಿಂದ ಸಪ್ರೇಟಾಗಿ ಬೇರೆ ಕಡೆ ಇಟ್ಟಿದ್ದಾನೆ ಅಂತೆಲ್ಲ ಒಬ್ಬೊಬ್ಬರೇ ನಿಂದೆ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಮಂತ್ರಿ ಲೆಕ್ಕ ಹಾಕ್ಕೊತಾ ಇರ್ತಾನೆ, ಎಷ್ಟು ಜನ ನಿಂದೆ ಮಾಡ್ಕೊತಾ ಇದ್ದಾರೆ, ಮೇಲ್ಗಡೆ ಇರೋ ಬೆಟ್ಟಕ್ಕೆ ಎಷ್ಟು ಕಡಿಮೆ ಆಗಿರುತ್ತೆ ಅಂತ. ಇನ್ನು ಹಂಗೆ ಒಬ್ಬೊಬ್ಬರು ಸ್ಟಾರ್ಟ್ ಮಾಡಿಕೊಂಡು ಇಂಥ ವಿಷಯಗಳು ಸರ್ರಂತ ಬೇಗನೆ ಹೋಗ್ಬಿಡ್ತಾವೆ. ನಿಂದೆ ವಿಷಯಗಳು ಊರು ದಾಟಿ ಅಮೇರಿಕಕ್ಕೆ ಕೂಡ ಸರ್ರಂತ ಹೋಗ್ಬಿಡ್ತಾ ಇರ್ತವೆ. ಇನ್ನು ಎಲ್ಲರೂ ನಿಂದೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇನ್ನು ಮಂತ್ರಿಗೆಲ್ಲ ಗೊತ್ತಾಗ್ತಾ ಇರುತ್ತೆ ಯಾರು ನಿಂದೆ ಮಾಡ್ಕೊಂಡು ಎಲ್ಲ ಲೆಕ್ಕ ಮಾಡ್ಕೊತಾ ಇರ್ತಾನೆ. ಇನ್ನು ಲಾಸ್ಟ್ ದಿವಸ ಆ ಮಂತ್ರಿ ಹೆಂಡತಿ ಕೂಡ
ಆ, ಅಲ್ಲ ಇವರೇ, ನೀವು ರಾಜರಿಗೆ ಮೇಯ್ನ್ ಪರ್ಸನ್, ನೀವು ಮಂತ್ರಿ, ನೀವಾದರೂ ಹೇಳ್ಬೇಕಲ್ಲ ನಿಮ್ಮ ರಾಜನಿಗೆ, ಏನಿದು ಕೆಲಸ ಇದು, ಎಲ್ಲರೂ ಹಿಂಗೆ ಅನ್ಕೊತಾ ಇದ್ದಾರೆ, ಈ ಥರ ಮಾಡೋದು ತಪ್ಪಲ್ಲ ಅಂತ ಹೆಂಡತಿ ಕೂಡ ನಿಂದೆ ಮಾಡಿಬಿಡ್ತಾರೆ. ಆವಾಗ ತಲೆ ಮೇಲೆ ಕೈ ಇಟ್ಕೊತಾನೆ ಮಂತ್ರಿ, ಅಯ್ಯೋ ಮೂರ್ಖಳೆ, ಒಂದು 3 ಉಂಡೆ ಮಿಕ್ಕಿತ್ತಿಲ್ಲ, ಎಲ್ಲರೂ ರಾಜರು ಮಾಡದೇ ಇರೋ ಪಾಪವನ್ನು ಎಲ್ಲ ದೊಡ್ಡ ಬೆಟ್ಟನೇ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ, ಇನ್ನೊಂದು 3 ಉಂಡೆ ಮಿಕ್ಕಿತ್ತು, ಆ 3 ಉಂಡೆಯಲ್ಲಿ 1 ಉಂಡೆ ನೀನು ಕೂಡ ನಿಂದೆ ಮಾಡ್ಕೊಂಡು ನೀನೊಂದು ಉಂಡೆ ತಿನ್ನಬೇಕೀಗ, ಇನ್ನು 1 ಉಂಡೆ ನಿಂದೆನ ನಾನು ಕೇಳಿದ್ದಕ್ಕೆ ನಾನೊಂದು ಉಂಡೆ ತಿನ್ನಬೇಕು, ಇನ್ನು 1 ಉಂಡೆ ರಾಜ ತಿಂತಾನೆ ಬಿಡು ಅಂತ ಬಿಟ್ಬಿಡ್ತಾನೆ. ಅಂದರೆ ಅಷ್ಟು ದೊಡ್ಡ ಬೆಟ್ಟ ರೂಪದಲ್ಲಿರೋ ಪಾಪ ಕರಗೋಗ್ಬಿಟ್ಟಿದೆ, ನಿಂದೆ ಮಾಡಿ ಮಾಡಿ ನಮ್ಮ ಪಾಪಗಳನ್ನು ಅವರು ಸ್ವೀಕಾರ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಇದು ಅಡ್ವಾಂಟೇಜ್ ಅಲ್ಲ ನಮ್ಮ ಸಾಧಕರಿಗೆ, ಅದಕ್ಕೆ ಯಾರೋ ನಿಂದೆ ಮಾಡ್ಕೊತಾ ಇದ್ದಾರೆ, ನಾವು ಮಾಡದೇ ಇರೋದನ್ನು ಇನ್ನೂ ಊಹಿಸ್ಕೊಂಡು ಏನೇನೋ ಮಾಡ್ಕೊತಾ ಇದ್ದಾಗ ಸೈಲೆಂಟಾಗಿರಬೇಕು. ನಮ್ಮ ಪಾಪ ನೀನು ಕ್ಲೀನ್ ಮಾಡ್ತಾರೆ ನಮ್ಮನ್ನು, ಆದ್ದರಿಂದ ಅಂಥ ಸಮಯದಲ್ಲೆಲ್ಲ ವಿಚಲಿತವಾಗಬಾರ್ದು, ಎಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂದ್ಬಿಟ್ಟು ಅವ್ರಿಗೆ ಅನ್ನ ಕೆಟ್ಟದಾಗುತ್ತೆ ಅದು. ಮತ್ತು ಆ ಥರ ನಾವು ಇರಬೇಕಂತ ಇಲ್ಲಿ ಅಷ್ಟಕ್ಕೆ ಹೇಳ್ತಾ ಇರ್ತಾನೆ. ಇಂತಹ ವರ ತೆಗಳಿಕೆಯನ್ನು ವಿವೇಕಿಯಾದವನು ಕುಗ್ಗಬಾರದು. ಹೀಗಿರುವುದು ನಮ್ಮ ಆತ್ಮೋದ್ಧಾರದ ಹಾದಿಯನ್ನು ಸುಗಮವನ್ನಾಗಿ ಮಾಡುತ್ತದೆ. ಯಾವಾಗ ನಾವು ತೆಗಳೋನ ಬಯ್ಯೋ, ನಾವು ಏನು ತಲೆ ಕೆಡಿಸ್ಕೊಳ್ತಾರೆ ನ್ಯೂಟ್ರಲ್ಲಾಗಿ ಸಹನ ಶಕ್ತಿಯಿಂದ ಇರ್ತೀವೋ ಅದು ನಮಗೆ ಒಳ್ಳೆಯದಾಗ್ತಾ ಇರುತ್ತೆ. ನಾನು ಈ ರೀತಿಯಲ್ಲಿ ಅಪಾರವಾದ ಐಶ್ವರ್ಯವನ್ನು ದಾನ ಕೊಟ್ಟೆನು, ನಾನು ಈ ಪ್ರಕಾರ ಯಜ್ಞಯಾಗಾದಿಗಳನ್ನು ಮಾಡಿದೆನು, ನಾನು ಇಷ್ಟೊಂದು ಓದಿದ್ದೇನೆ, ನಾನು ಇಷ್ಟೊಂದು ವ್ರತೋಪವಾಸಗಳನ್ನು ಮಾಡಿದ್ದೇನೆ, ಹೀಗೆಲ್ಲ ಅಹಂಕಾರಪೂರ್ವಕವಾಗಿ ಭಾವಿಸಿಕೊಳ್ಳುವುದು ಭಯಕ್ಕೆ ಕಾರಣವಾಗುತ್ತದೆ. ಅದರ ಅಹಂಭಾವದಿಂದ ಏನಾದರೂ ಭಾವನೆ ಇದ್ದರೆ ಅದು ಭಯನ ಉತ್ಪತ್ತಿ ಮಾಡುತ್ತೆ. ಇದನ್ನು ಸರ್ವತಾ ತ್ಯಾಜ್ಯ ಮಾಡಬೇಕು. ಮಾಡಿದ ಸತ್ಕಾರ್ಯವನ್ನು ನಾನು ಎಂಬ ದುರಭಿಮಾನಪೂರ್ವಕವಾದ ಪದದೊಡನೆ ಉಚ್ಚರಿಸುವುದರಿಂದ ಅಥವಾ ಮನಸ್ಸಿನಲ್ಲಿಯಾದರೂ ಭಾವಿಸುವುದರಿಂದ ಸತ್ಕಾರ್ಯದ ಫಲವು ಕ್ಷಣ ಮಾತ್ರದಲ್ಲಿ ವಿನಾಶ ಹೊಂದುತ್ತದೆ. ನಾನು ಅನ್ನೋ ಶಬ್ದನೂ ಕೂಡ ಹೆಚ್ಚು ಬಳಸೋ ಪ್ರಯತ್ನ ಮಾಡಬಾರ್ದು. ಭಾಷ್ಯಕಾರ ಭಗವಂತ ಎಷ್ಟೋ ಜಾಗದಲ್ಲಿ ಅದಕ್ಕೆ ವಯಂ ಅಂದ್ಬಿಡ್ತಾರೆ, ನಾವು ಅನ್ನೋ ಶಬ್ದನ ಬಳಸ್ತಾರೆ, ನಾನು ಅನ್ನೋ ಶಬ್ದನ ಬಳಸೋದೇ ಇಲ್ಲ. ಅಹಂಕಾರವೆಂಬ ಮಹಾಶತ್ರುವಿಗೆ ನಾವು ಮಾಡಿದ ಸತ್ಕಾರ್ಯವನ್ನು ಕ್ಷಣ ಮಾತ್ರದಲ್ಲಿ ನಿಷ್ಫಲಗೊಳಿಸುವ ಸಾಮರ್ಥ್ಯವಿದೆ. ಆದುದರಿಂದ ನಾನು ಎಂಬುದನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಹೇಳದಿರುವುದು ಮಾತ್ರವೇ ಅಲ್ಲ, ಮನಸ್ಸಿನಲ್ಲಿಯಾದರೂ ನಾನು ದಾನ ಮಾಡಿದೆನು, ನಾನು ಯಜ್ಞ ಮಾಡಿದ್ದೇನೆ, ನಾನಿಷ್ಟು ವ್ರತಗಳನ್ನು ಮಾಡಿದ್ದೇನೆ ಎಂಬ ಭಾವನೆಯು ಇರಕೂಡದು ಅಂತ ಇಷ್ಟು ಸ್ಪಷ್ಟವಾಗಿ ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನೂ ಇವರಿಬ್ಬರು ಸಂವಾದ ತುಂಬ ವಿಷಯಗಳು ಬರ್ತಾರೆ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.